ಪ್ರೀಸಲು 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 ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಿಯರೇ, ಸುಂದರವಾದಂತಹ ಒಂದು ಗಳಿಗೆ, ಪ್ರತಿದಿನ ನಮಗೆ ಸುಂದರವಾದಂತಹ ಗಳಿಗೆ, ಆದರೆ ಈ ಬೆಳಗಿನ ಜಾವ ಇನ್ನು ಅತಿ ಸುಂದರವಾದಂತಹ ಗಳಿಗೆ. ಕೀರ್ತನೆಗಾರ 149ರಲ್ಲಿ 1ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಹಲ್ಲೆಲೂಯಾ ಹಾಡಿರಿ ಪ್ರಭುವಿಗೆ ನೂತನ ಕೀರ್ತನೆಯನು, ಭಕ್ತರ ಸಭೆಯಲ್ಲಿ ಸ್ತುತಿ ಮಾಡಿರಿ, ಆತನನು. ಪ್ರೀಸಲು ಪ್ರೀಸಲು ಪ್ರೀತಿಸಿದರು. ಯಾಕೆಂದರೆ ಕೀರ್ತನೆಗಾರ ಹೇಳುತ್ತಾನೆ, ಆನಂದಿಸಲಿ ತಮ್ಮ ಸೃಷ್ಟಿಕರ್ತನಲ್ಲಿ ಇಸ್ರಾಯೇಲರೆಲ್ಲರೂ ಎಂಬುದಾಗಿ, ತಮ್ಮ ರಾಜನಿಗೆ ಜಯಕಾರ ಮಾಡಲಿ ಸಿಯೋನಿನವರೆಲ್ಲರೂ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಆನಂದಿಸಬೇಕು ಆ ಸೃಷ್ಟಿಕರ್ತನಲ್ಲಿ. ಭಕ್ತರ ಸಭೆಯಲ್ಲಿ ನಾವು ಸ್ತುತಿ ಮಾಡಬೇಕು ಆತನನ್ನ, ಜಯಕಾರ ಮಾಡಬೇಕು ಆತನನ್ನ. ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ಇಂದಿನ ಶ್ಲೋಕದಲ್ಲಿ, ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು, ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನ. ಪ್ರೀತಿಸಲು. ಹೂ ಇಸ್ ದಟ್ ಪ್ರಜೆ? ಹೂ ಇಸ್ ದಟ್ ಪರ್ಸನ್? ದೇವರು ಪ್ರೀತಿಸುತ್ತಾರಂತೆ ತನ್ನ ಪ್ರಜೆಯನ್ನ. ಹೌದಲ್ಲ? ನಮಗೆ ಪ್ರೀತಿಸುವವರನ್ನು ನಾವು ಪ್ರೀತಿಸ್ತೇವಲ್ಲ. ಹಾಗೆ ದೇವರು ಹೇಳ್ತಾ ಇದ್ದಾರೆ, ದೇವರ ವಾಕ್ಯ ಹೇಳ್ತಾ ಇದೆ, ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನ, ತನ್ನ ನುಡಿಗನುಸಾರ ನಡೆಯುವವನನ್ನ, ತನ್ನ ಪ್ರೀತಿಗನುಸಾರ ನಡೆಯುವವನನ್ನ, ತನ್ನ ಆಜ್ಞೆಗನುಸಾರವಾಗಿ ನಡೆಯುವವನನ್ನ, ತನ್ನ ಇಚ್ಛೆಗನುಸಾರವಾಗಿ ನಡೆಯುವವನನ್ನ, ತನ್ನ ಸಂಕಲ್ಪಗನುಸಾರವಾಗಿ ನಡೆಯುವವನನ್ನ, ತನ್ನನ್ನು ತಗ್ಗಿಸಿಕೊಳ್ಳುವವನಲ್ಲ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನ. ಯಥಾ ಸುಂದರವಾದಂತಹ ವಾಕ್ಯ. ಹಾಗಾದರೆ ಪ್ರಭು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರಾ? ಪ್ರಭು ನಮ್ಮನ್ನ ಪ್ರೀತಿಸ್ತಾ ಇದ್ದಾರಾ? ಪ್ರಿಯರೇ, ನಾವು ವಾಕ್ಯವನ್ನ ನಾವು ನೋಡ್ತೇವೆ, ವಾಕ್ಯವನ್ನ ಕೇಳ್ತೇವೆ, ಆದರೆ ನಾನು ಪದೇ ಪದೇ ನಿಮ್ಮ ಮುಂದೆ ಹೇಳ್ತೇನೆ, ವಾಕ್ಯದ ಪಕ್ಕದಲ್ಲಿ ನಾವು ನಿಲ್ಲಬೇಕು. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು ಎಂದು ಹೇಳುವಾಗ ನಾವು ಆ ವಾಕ್ಯದ ಪಕ್ಕದಲ್ಲಿ ಹೋಗಿ ನಿಂತ್ಕೊಳ್ಬೇಕು. ಆ ವಾಕ್ಯದ ಪಕ್ಕದಲ್ಲಿ ನಿಂತ್ಕೊಂಡು ನಾನು ನೋಡಬೇಕು, ನನ್ನ ದೇವರು ಪ್ರೀತಿಸ್ತಾರಾ? ಹಿ ಲವ್ಸ್ ಮೀ, ಹಿ ವಾಂಟ್ಸ್ ಮೀ, ಇವರು ನನ್ನ ಪ್ರೀತಿಸ್ತಾರಾ? ವಾಕ್ಯದ ಪಕ್ಕದಲ್ಲಿ ಹೋಗಿ ನಿಂತ್ಕೊಳ್ಬೇಕು. ನಾನು ನನ್ನನ್ನು ಪರಿಶೀಲಿಸಿಕೊಳ್ಬೇಕು. ಪ್ರಿಯರೇ, ನಾವು ವಿಶ್ವಾಸಿಗಳಾಗಿದ್ದೇವೆ ಎಂಬುದನ್ನ ನಾವು ಗೋಚರ ಪಡ್ಕೊಳ್ಬೇಕು ಅನ್ನೋದಾದ್ರೆ ನಾವು ಪ್ರತಿ ವಾಕ್ಯಗಳ ಪಕ್ಕದಲ್ಲಿ ನಾವು ನಿಂತುಕೊಳ್ಳಬೇಕು. ಎಷ್ಟು ಜನ ನಿಂತುಕೊಂಡಿದ್ದೀರಿ? ಹೋಗಿ ನಿಂತುಕೊಳ್ಳಿ, ದೇವರ ವಾಕ್ಯದ ಪಕ್ಕದಲ್ಲಿ ನಿಂತುಕೊಳ್ಳಿ. ಹೋಗಿ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು, ಈ ವಾಕ್ಯದ ಪಕ್ಕದಲ್ಲಿ ಹೋಗಿ ನಿಂತುಕೊಳ್ಳಿ.
ಇದರ ಅರಿವನ್ನ ಈಗ ಕೊಡ್ಲಿಕ್ಕೆ ಪವಿತ್ರ ಆತ್ಮ ನಮಗೆ ಪ್ರೇರಣೆಯನ್ನು ಕೊಡ್ತಾರೆ. ಸೊ ಕ್ಲೋಸ್ ಯುವರ್ ಐಸ್ ಎವರಿಬಡಿ. ನೀವು ಕುತ್ಕೊಂಡಿರ್ಬೋದು, ಆರಾಮ್ಸೆ ಕುತ್ಕೊಳ್ಳಿ, ಚಿಂತೆ ಮಾಡಬೇಡಿ. ಇಲ್ಲ ಮಲಗೇ ಇರ್ಬೋದು, ಆರಾಮ್ಸೆ ಮಲಗಿ. ಕೆಲಸ ಮಾಡ್ತಾ ಇದ್ರೆ ಒಂದು 10 ನಿಮಿಷ ದಯವಿಟ್ಟು ಕೆಲಸ ಮಾಡಬೇಡಿ. only 10 minutes or 15 minutes. ಇಲ್ಲ ಅದು 5 ನಿಮಿಷ ಆಗ್ಬೋದು, ನನಗೆ ಗೊತ್ತಿಲ್ಲ. ಈಗ ನಿಮ್ಮನ್ನ ವಾಕ್ಯದ ಪಕ್ಕದಲ್ಲಿ ನಾನು ಕೂರಿಸ್ತೇನೆ, ವಾಕ್ಯದ ಪಕ್ಕದಲ್ಲಿ ನಾನು ನಿಮ್ಮನ್ನ ನಿಲ್ಲಿಸ್ತೇನೆ, ನಾನು ಸಹ ನಿಂತ್ಕೊಳ್ತೇನೆ. ಓಕೆ, ಆರ್ ಯು ರೆಡಿ? ಪ್ಲೀಸ್ ದ ಲಾರ್ಡ್, ಪ್ಲೀಸ್ ದ ಲಾರ್ಡ್. ಕಣ್ಣು ಮುಚ್ಚಿ ಕುತ್ಕೊಂಡಿರೋರು ಕುತ್ಕೊಳ್ಳಿ, ಆರಾಮ್ಸೆ ಕುತ್ಕೊಳ್ಳಿ. ಚೇರ್ ಮೇಲೆ ಆಗ್ಬೋದು, ಸೋಫಾ ಮೇಲೆ ಆಗ್ಬೋದು, ಅಥವಾ ಬೆಡ್ ಮೇಲೆ ಆಗ್ಬೋದು, ಅಥವಾ ಮಲಗಿರೋರು ಹಾಗೆ ಆರಾಮ್ಸೆ ಮಲ್ಕೊಳ್ಳಿ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಸೊ ಕ್ಲೋಸ್ ಯುವರ್ ಐಸ್. ನಿಮ್ಮ ಕಣ್ಣುಗಳನ್ನ ಮುಚ್ಚಿ ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಳ್ಳಿ. ಏರ್ಫೋನ್ ಇದ್ರೆ ಏರ್ಫೋನ್ ಹಾಕೊಳ್ಳಿ, ತುಂಬಾ ಒಳ್ಳೇದಿರ್ತದೆ. ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಳ್ಳಿ. ಏಕಾಗ್ರತೆಯುಳ್ಳವರಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ದೇವರು ಹೇಳ್ತಾ ಇದ್ದಾರೆ, ಪ್ರಭು ಯೇಸು ಹೇಳ್ತಾ ಇದ್ದಾರೆ. ನಿಮ್ಮನ್ನು ಈ ಲೋಕಕ್ಕೆ ಕರೆದಂತಹ ಸ್ವಾಮಿ ಹೇಳ್ತಾ ಇದ್ದಾರೆ, ಪ್ರೀತಿಸುತ್ತೇನೆ ನಾನು ನನ್ನ ಮಗನನ್ನು, ಪ್ರೀತಿಸುತ್ತೇನೆ ನಾನು ನನ್ನ ಮಗಳನ್ನು. ಪಕ್ಕದಲ್ಲಿ ಪಕ್ಕದಲ್ಲಿ ಪ್ರೀತಿಸುತ್ತಾರೆ ಪ್ರಭು ಯೇಸು ನಿನ್ನನ್ನು, ಪ್ರೀತಿಸುತ್ತಾರೆ ದೇವರು ತನ್ನ ಪ್ರಜೆಯನ್ನು. ನಿನ್ನ ಯೇಸು ನಿನ್ನನ್ನು ಪ್ರೀತಿಸುತ್ತಾರೆ. He loves you. He wants you. ಯೇಸು ನಿನ್ನನ್ನು ಪ್ರೀತಿಸುತ್ತಾರೆ. ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ. ದೇವರು ನಿನ್ನನ್ನು ಪ್ರೀತಿಸುತ್ತಾರೆ. God's love you. God loves you. ಪ್ರೀತಿಸುತ್ತಾರೆ ಪ್ರಭು ಯೇಸು ನಿನ್ನನ್ನು. He loves you. ನೀನು ನಿನ್ನ ಯೇಸುವನ್ನು ಪ್ರೀತಿಸುತ್ತೀಯ? Are you love your Jesus? Are you love your God? ಪ್ರಭು ನಿನ್ನನ್ನು ಪ್ರೀತಿಸುತ್ತಾರೆ. ನೀನು ಪ್ರೀತಿಸುತ್ತೀಯ? ನೀನೆನ್ನ ಪ್ರಭುವನ್ನು ಪ್ರೀತಿಸುತ್ತೀಯ? ವಾಕ್ಯ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ, ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಪ್ರಭು ನಿನ್ನನ್ನು ಪ್ರೀತಿಸುತ್ತಾರೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ವಾಕ್ಯದ ಪಕ್ಕ ನಿಂತುಕೊಳ್ಳಿ, ಆ ವಾಕ್ಯವನ್ನು ಮುಟ್ಟಿ. ವಾಕ್ಯವನ್ನು ಮುಟ್ಟುವುದೆಂಬುದಾದರೆ ಅದನ್ನು ಕನವರಿಸುವುದು. ದೇವರು ನನ್ನನ್ನು ಪ್ರೀತಿಸುತ್ತಾ ಇದ್ದಾರೆ, ಬಟ್ ನಾನು ದೇವರನ್ನ ಪ್ರೀತಿಸ್ತಾ ಇದ್ದೇನೆ. ಯೋಚಿಸಿ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಯಾರು ಆ ಪ್ರಜೆ? ವಾಕ್ಯದ ಪಕ್ಕ ನೀವು ನಿಂತುಕೊಂಡಿದ್ದೀರಿ. ನಿಮ್ಮ ಕಿವಿಯ ಪಕ್ಕದಲ್ಲಿ ವಾಕ್ಯ ನಿಂತಿದೆ. ವಾಕ್ಯ ನಿನ್ನೊಡನೆ ಮಾತನಾಡುತ್ತಾ ಇದೆ. ವಾಕ್ಯ ನಿನ್ನಲ್ಲಿ ಹೇಳುತ್ತಾ ಇದೆ, ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನ. ನೀನು ಪ್ರಭುವನ್ನು ಪ್ರೀತಿಸುತ್ತೀಯ? ನೀನು ನಿನ್ನ ಪ್ರಭುವನ್ನು ಪ್ರೀತಿಸುತ್ತಿರುವೆಯಾ?
ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ನೀನು ಆ ಪ್ರಜೆಯಾಗಿರುವೆಯ? ನಾನು ಆ ಪ್ರಜೆಯಾಗಿದ್ದೇನ? ದೇವರು ಪ್ರೀತಿಸುವ ಮಗನಾಗಿ ಮಗಳಾಗಿ ನಾನಿದ್ದೇನ? ನನ್ನ ನುಡಿಗಳಲ್ಲಿ ನಾನು ದೇವರು ಪ್ರೀತಿಸುವ ಮಗನಾಗಿದ್ದೇನ, ಮಗಳಾಗಿದ್ದೇನ? ನನ್ನ ಚಿಂತೆಯ ನಿಮಿತ್ತವಾಗಿ ದೇವರು ನನ್ನನ್ನು ಪ್ರೀತಿಸುತ್ತಾರ? ನನ್ನ ದುಶ್ಚಟಗಳ ನಿಮಿತ್ತವಾಗಿ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇನೆ. ದೇವರು ನನ್ನನ್ನು ಪ್ರೀತಿಸುತ್ತಾ ಇದ್ದಾರ? ನನ್ನ ಕೆಟ್ಟತನಗಳ ನಿಮಿತ್ತವಾಗಿ ನಾನು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇನೆ. ದೇವರು ನನ್ನನ್ನು ಪ್ರೀತಿಸುತ್ತಾ ಇದ್ದಾರ? ಈ ಲೋಕದ ದೆಸೆಯಲ್ಲಿ ದೇವರಿಗೆ ವಿರುದ್ಧವಾದ ಪಾಪಗಳನ್ನು ಮಾಡುತ್ತಾ ಇದ್ದೇನೆ. ದೇವರು ನನ್ನನ್ನು ಪ್ರೀತಿಸುತ್ತಾ ಇದ್ದಾರ? ದೇವರ ಆಜ್ಞೆಗಳನ್ನು ನಾನು ಮೀರಿ ನಡೆಯುತ್ತಾ ಇದ್ದೇನೆ. ದೇವರು ನನ್ನನ್ನು ಪ್ರೀತಿಸುತ್ತಾ ಇದ್ದಾರ? ನಾನು ನಿಜವಾಗಿಯೂ ದೇವರ ಪ್ರಜೆಯಾಗಿದ್ದೇನ? ನಾನು ನಿಜವಾಗಿ ದೇವರ ದಾಸರ ದಾಸಿಯಾಗಿದ್ದೇನ? ದೇವರು ಪ್ರೀತಿಸಲು ನಾನು ಯೋಗ್ಯನಾಗಿದ್ದೇನ? ನಾನು ಕುಡುಕನಾಗಿದ್ದೇನಲ್ಲವೇ? ನಾನು ಸುಳ್ಳುಗಾರನಾಗಿದ್ದೇನಲ್ಲವೇ? ನಾನು ವ್ಯಭಿಚಾರಿಯಾಗಿದ್ದೇನಲ್ಲವೇ? ನನ್ನಲ್ಲಿ ಕೆಟ್ಟತನ ತುಂಬಿದೆಯಲ್ಲವೇ? ದೇವರಿಗೆ ವಿರುದ್ಧವಾದ ಕಾರ್ಯಗಳು ನನ್ನೊಳಗೆ ಇದೆಯಲ್ಲವೇ? ಮಲಿನಕರವಾದಂಥದ್ದು ನನ್ನಲ್ಲಿದೆ ಇಲ್ಲವೇ? ಹೀಗಿರುವಾಗ ದೇವರ ವಾಕ್ಯ ನನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತಾ ಇದೆ. ಪ್ರೀತಿಸುವನು ಪ್ರಭು ತನ್ನ ಪ್ರಜೆಯನ್ನೇ ಎಂಬುದಾಗಿ. ವಾಕ್ಯದ ಪಕ್ಕದಲ್ಲಿ ನಾವಿದ್ದೇವೆ. ವಾಕ್ಯ ನಿಮ್ಮೊಂದಿಗೆ ಪ್ರಶ್ನೆಯನ್ನು ಹಾಕುತ್ತಾ ಇದೆ. ನಾನು ನಿನ್ನನ್ನು ಪ್ರೀತಿಸಲು ನಿನ್ನ ಯೋಗ್ಯನಾಗಿರುವೆಯಾ? ಯೋಗ್ಯಳಾಗಿರುವೆಯಾ? ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವೆಯಾ? ನನ್ನ ನುಡಿಗಳನ್ನು ನೀ ಧ್ಯಾನಿಸುತ್ತಿರುವೆಯಾ? ಹೌದಾ, ನಾವು ಆಜ್ಞೆಗಳನ್ನು ಪಾಲಿಸುತ್ತಾ ಇದ್ದೇವಾ? ನುಡಿಗಳನ್ನು ಧ್ಯಾನಿಸುತ್ತಾ ಇದ್ದೇವಾ? ದೇವರಿಗೆ ಪ್ರಿಯ ಮಕ್ಕಳಾಗಿ ಮಗನಾಗಿ ನಾವು ಜೀವಿಸ್ತಾ ಇದ್ದೇವಾ? ಉತ್ತರ ನಿಮ್ಮ ಮುಂದೆ ನಿಮ್ಮ ಮನಸ್ಸಾಕ್ಷಿ ಹೇಳುತ್ತದೆ. ಈಗ ನಿಮ್ಮ ಮನಸ್ಸಾಕ್ಷಿ ಏನು ಹೇಳುತ್ತಾ ಇದೆ ಎಂಬುದನ್ನ ಕೇಳಿ. ನಿಮ್ಮ ಮನಸ್ಸಾಕ್ಷಿ ಈಗ ಮಾತನಾಡುತ್ತಾ ಇದೆ. ನಾನು ಒಳ್ಳೆಯವನ? ನಾನು ಕೆಟ್ಟವಳ? ನನ್ನಲ್ಲಿ ಎಷ್ಟು ಕೆಟ್ಟದಿದೆ, ನನ್ನಲ್ಲಿ ಎಷ್ಟು ಒಳ್ಳೆಯದಿದೆ? ದೇವರು ಪ್ರೀತಿಸಲು ನಾನು ಯೋಗ್ಯನಾಗಿದ್ದೇನಾ? ಅಥವಾ ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂಬುದು ಸತ್ಯವಾಗಿದೆಯಾ? ಮನಸ್ಸಾಕ್ಷಿ ನಿನಗೆ ಉತ್ತರವನ್ನು ಕೊಡುತ್ತಾ ಇದೆ. ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ವಾಕ್ಯದ ಬಳಿ ನೀನು ನಿಂತಿರುವೆ. ದೇವರ ವಾಕ್ಯದ ಪಕ್ಕದಲ್ಲಿ ನೀನು ನಿಂತಿರುವೆ. ನೀ ಮಾಡುತ್ತಿರುವ ಕೆಲಸಗಳು ದೇವರಿಗೆ ಮೆಚ್ಚುಗೆಯಾದದ್ದ? ನೀ ಮಾಡುತ್ತಿರುವ ಪ್ರಾರ್ಥನೆ ದೇವರಿಗೆ ಸಮರ್ಪಿತವಾದದ್ದ? ನಿನ್ನ ಮನಸ್ಸಾಕ್ಷಿ ಉತ್ತರವನ್ನು ಕೊಡುತ್ತದೆ. ನಿನ್ನ ಮನಸ್ಸಾಕ್ಷಿಗೆ ಸ್ವರ ಉಂಟು, ಎಟುಕಲಾರದ ಸ್ವರ, ಮಾತಿಗೆಟಕದ ಸ್ವರ ನಿನ್ನ ಹೃದಯದಲ್ಲಿ ಉತ್ತರವನ್ನು ಕೊಡುತ್ತದೆ.
ವಾಕ್ಯ ನಿನ್ನೊಂದಿಗೆ ಮಾತನಾಡುತ್ತಾ ಇದೆ. ಯಾಕೆಂದರೆ ವಾಕ್ಯದ ಪಕ್ಕದಲ್ಲಿ ನೀನು ನಿಂತಿರುವೆ ನನ್ನ ಸಹೋದರನೇ ಸಹೋದರಿಯೇ. ನಾವು ವಾಕ್ಯದ ಪಕ್ಕದಲ್ಲಿ ನಿಂತಿದ್ದೇವೆ. ಬಾಯಿಂದ ಮಾತನಾಡುವಂತಹ ವಿಷಯಗಳು ಬೇರೆ, ಆಧ್ಯಾತ್ಮಿಕತೆಯ ಜೀವನಕ್ಕೂ ನಾವು ಮಾಡುವ ಕೆಲಸ ಕಾರ್ಯಗಳಿಗೂ ಸಂಬಂಧವಿದೆ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ನಿನ್ನಲ್ಲಿ ಒಂದು ಪ್ರಶ್ನೆ, ನಿನ್ನ ಪ್ರಶ್ನೆಗೆ ನೀನೇ ಉತ್ತರ. ನೀನು ದೇವರನ್ನು ಪ್ರೀತಿಸುತ್ತಾ ಇರುವೆಯಾ? ನೀನು ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂಬುದಾದರೆ ಆತನ ನುಡಿಗಳಿಗೆ ನಾ ಶರಣನಾಗಬೇಕು. ಆತನ ವಾಕ್ಯವನ್ನು ನಾವು ಅನುಸರಿಸಬೇಕು. ಆತನ ವಾಕ್ಯವು ನಮಗೆ ಮಾಂಸವಾಗಿ ಮಾರ್ಪಾಡಾಗುತ್ತದೆ, ನಿತ್ಯ ಜೀವವನ್ನು ಕೊಡುವಂತದ್ದಾಗುತ್ತದೆ. ಆ ದೇವರು ಕೊಟ್ಟಿರುವಂತಹ ಕರೆ ಆತನಂತೆ ನಾವಾಗಬೇಕೆಂದು, ಆತನ ಕೃಪೆ ಆತನಂತೆಯೇ ನಾವು ಬಾಳಬೇಕೆಂಬುದು, ಜಗದಲ್ಲಿ ಬೆಳಕಾಗಿ ಶುಭವಾರ್ತೆ ಸಾರಲೆಂದು, ಮನದಲ್ಲಿ ಮನೆ ಮಾಡಿ ಬೆಳಕಲ್ಲಿ ನಾವು ನಡೆಯಲೆಂದು ಹಾಗೂ ಇತರರನ್ನ ನಡೆಸಲೆಂದು. ಹೀಗೆ ಹೇಳು ಸಹೋದರನೇ, ನೀನು ದೇವರನ್ನು ಪ್ರೀತಿಸುತ್ತಾ ಇರುವೆಯಾ? ವಾಕ್ಯನೊಂದಿಗೆ ಮಾತನಾಡುತ್ತಾ ಇದೆ. ಯಾಕೆಂದರೆ ಮಿತ್ರನೊಡನೆ ನೀನು ಸಂಭಾಷಣೆ ನಡೆಸುವಂತೆ ಈ ಕ್ಷಣ ವಾಕ್ಯದೊಂದಿಗೆ ನಿಂತು, ವಾಕ್ಯದ ಪಕ್ಕದಲ್ಲಿ ನಿಂತು ಕುಳಿತು ಮಲಗಿ ನೀನು ಮಾತನಾಡುತ್ತಾ ಇರುವೆ. ವಾಕ್ಯ ನಿನ್ನೊಂದಿಗೆ ಮಾತನಾಡುತ್ತಾ ಇದೆ ನಿನ್ನ ಮನಸ್ಸಾಕ್ಷಿಯ ಮೂಲಕವಾಗಿ. ಉತ್ತರ ಸಿಕ್ಕಿದ. Praise the Lord. Praise the Lord. Praise the Lord. ಈ ಅನುಭವವೇ ವಾಕ್ಯದ ಪಕ್ಕದಲ್ಲಿ ನಿಲ್ಲುವಂಥದ್ದು. ಹೀಗೆ ಪ್ರತಿಯೊಂದು ವಾಕ್ಯ ನಮ್ಮ ಮುಂದೆ ಬರುವಾಗ ನಾವು ಆ ವಾಕ್ಯದ ಪಕ್ಕದಲ್ಲಿ ನಿಲ್ಲಬೇಕು. ಹೂ ಆಮ್ ಐ? ನಾನು ಯಾರಾಗಿದ್ದೇನೆ? ಹೂ ಆಮ್ ಐ? ನಾನು ಯಾರಾಗಿದ್ದೇನೆ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಂಡರೆ ಮಾತ್ರ ನಾವು ದೇವರನ್ನ ಪ್ರೀತಿಸುತ್ತೇವೆ ಎಂಬುದಾಗಿ ಅರ್ಥ. ದೇವರು ಪ್ರೀತಿಸುತ್ತಾರೆ. ತನ್ನ ಪ್ರಜೆಯಾದ ಪ್ರತಿಯೊಬ್ಬರನ್ನ ದೇವರು ಪ್ರೀತಿಸುತ್ತಾರೆ. ಯಾಕೆಂದರೆ ದೇವರು ಪ್ರೀತಿಸುವ ಕಾರಣವೇ ತನ್ನ ಪ್ರಿಯ ಪುತ್ರನನ್ನ ನಮಗೆ ಬಲಿಯಾಗಿ ಸಮರ್ಪಿಸಿದರು. ತಮ್ಮ ಪ್ರಿಯ ಪುತ್ರನನ್ನು ದಾರಿ ಎರೆದರು. ಇಂದಿಗೂ ಸಹ ನಾವು ಎಂತ ಜೀವನವನ್ನು ಮಾಡಿದರೂ ಸಹ ಅವರತ್ತ ತಿರುಗುವುದಕ್ಕಾಗಿ ಅವರು ಪ್ರೀತಿಸುತ್ತಲೇ ಇದ್ದಾರೆ. ಅದಕ್ಕೆ ಕೀರ್ತನೆಗಾರ ಹೇಳಿದ, ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಪ್ರೀತಿಸುತ್ತಾನೆ ಪ್ರಭು ನಿನ್ನನ್ನು. ಅದರಿಂದ ನಾವು ಪ್ರೀತಿಸಬೇಕು. ಆತನ ನಾಮವನ್ನ ಕೀರ್ತಿಸಬೇಕು ಕುಣಿತದಿಂದ. ಆತನನ್ನು ಭಜಿಸಬೇಕು ತಮ್ಮಟೆ ಕಿನ್ನರಿಗಳಿಂದ. ಯಾಕೆಂದರೆ ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಜಯಶೀಲರನ್ನಾಗಿಸುತ್ತಾನೆ ದೀನ ದಲಿತರನ್ನು. ಹಿಗ್ಗಲಿ ಭಕ್ತಾದಿಗಳು ದೊರೆತ ವಿಜಯದಲ್ಲಿ ಜಯಕಾರ ಮಾಡಲಿ ತಮ್ಮ ತಮ್ಮ ಶಿಬಿರಗಳಲ್ಲಿ ಎಂಬುದಾಗಿ ಕೀರ್ತನೆಗಾರನ ನುಡಿ. ಇರಲಿ ಪ್ರಭುವಿನ ಸ್ತೋತ್ರ ಅವರ ಬಾಯಲ್ಲಿ, ಇರಲಿ ಇಬ್ಬಾಯಿ ಕತ್ತಿಯು ಅವರ ಕೈಯಲ್ಲಿ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ. ನೋಡಿ, ನಮ್ಮ ಕೈಯಲ್ಲಿರುವಂಥದ್ದು ಇಬ್ಬಾಯಿ ಕತ್ತಿ ನಮ್ಮ ಕೈಯಲ್ಲಿ ಇರಬೇಕಂತೆ. ಅದೇ ದೇವರ ವಾಕ್ಯ. ಇಬ್ಬಾಯಿ ಕತ್ತಿ ನಮ್ಮ ಕೈಯಲ್ಲಿ ಇರಬೇಕು, ಅದೇ ದೇವರ ವಾಕ್ಯ. ನಮ್ಮ ಬಾಯಲ್ಲಿ ಪ್ರಭುವಿನ ಸ್ತೋತ್ರವಿರಬೇಕು, ಅದೇ ಪ್ರಭುವನ್ನು ಪ್ರೀತಿಸುವಂತಹ ಪಾತ್ರ. ಜಯಕಾರ ಮಾಡಬೇಕು,
ನಾವು ಸಭೆ ಸೇರಿ ಕುಟುಂಬವಾಗಿ ಆಲಯದಲ್ಲಿ ವಿಶ್ವಾಸದಲ್ಲಿ ಹೀಗೆ ನಾವು ಮಾಡುವಾಗ ಜಯಶೀಲರಾಗಿಸುತ್ತಾರೆ ದೀನದಲಿತರಾದ ನಮ್ಮನ್ನ ದೇವರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ಪ್ರಿಯ ಸಹೋದರನೇ ಸಹೋದರಿಯೇ, ದೇವರು ಮಾತನಾಡುತ್ತಾರೆ ನಮ್ಮೊಂದಿಗೆ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮತ್ತೆ ಮುಚ್ಚೋಣ ಆ ಪ್ರಭುವಿನ ಸನ್ನಿಧಿಯಲ್ಲಿ. ನನ್ನೊಡೆಯ ದೇವಾ ನಾ ಸ್ತುತಿಸುವೆನು ಭಜಿಸುವೆನು. ಹರುಷದೊಳು ದಿವ್ಯಾತ್ಮದಿಂದಳು ನಾ ನಿತ್ಯವೂ ಕೊಂಡಾಡುವೆನು. ಎನ್ನಾತ್ಮ ನಿನಗಾಗಿ ಅಂಬಲಿಸುತ್ತಿರನು. ಎಲ್ಲೆಲ್ಲೂ ಹುಡುಕಿದೆ ನಾ, ನೀ ಎಲ್ಲಿರುವೆ ದೇವಾ. ಎತ್ತೆತ್ತ ಸಾಗಿದರು ಕತ್ತಲು ಕವಿದಿರದು, ಮಾರ್ಗವು ಕಾಣದಿರಲು ನೀ ಎನ್ನ ನಡೆಸಿರುವೆ. ಹೌದು ಸ್ವಾಮಿದೇವ, ಎತ್ತತ್ತ ಸಾಗಿದರೂ ಕತ್ತಲು ಕವಿದಿದೆ, ಮಾರ್ಗವು ಕಾಣದಿರಲು ನೀ ನನ್ನನ್ನು ನಡೆಸುವೆ ಎಂದು ನಾನು ವಿಶ್ವಾಸಿಸುವೆ ಸ್ವಾಮಿ. ಈ ವಿಶ್ವಾಸದಲ್ಲಿ ಒಂದಾಗುತ್ತಾ ಆ ಪ್ರಭುವಿನೊಂದಿಗೆ ನಮ್ಮ ಮನಸ್ಸಿನಿಂದ, ಹೃದಯದಿಂದ, ಆತ್ಮದಿಂದ ಸಂತೋಷವಾಗಿ ಆ ಪ್ರಭುವನ್ನು ನಾವು ಸ್ಮರಿಸುವ. ಹೌದು ಪ್ರಿಯರೇ, ಪ್ರಭುವಿನ ಸಾನ್ನಿಧ್ಯದಲ್ಲಿ, ಆ ಪ್ರಭುವಿನ ಸನ್ನಿಧಿಯಲ್ಲಿ ನಾವಿದ್ದೇವೆ. ಆ ಪ್ರಭುವಿನ ಸನ್ನಿಧಿಯಲ್ಲಿ ನಾವು ನಮ್ಮನ್ನ ಹರಸುವ. ಯಾಕೆಂದರೆ ನಮ್ಮೊಡನೆ ಇರುವವರು ಆ ಪ್ರಭು, ನಮ್ಮನ್ನು ಕಾಯುವವರು ಆ ಪ್ರಭು. ಆ ಪ್ರಭುವಿನೊಂದಿಗೆ ನಾವು ಜೀವಿಸೋಣ. ಆ ಪ್ರಭುವನ್ನ ಸತತವೂ ಹರಸೋಣ, ಅರಸೋಣ, ಅರಸಿ ಮಹಿಮೆ ಪಡಿಸೋಣ. ನಿನ್ನಂತೆ ನಾನಾಗಲು ಕರ ನೀಡುವೆ, ಕೃಪೆ ತೋರುವೆ, ನಿನ್ನಂತೆ ನಾ ಬಾಳಲು. ಕರೆ ನೀಡಿಯೇ ಬಾಯಂದಿಯೇ ನಿನ್ನಂತೆ ನಾನಾಗಲು ಕರ ನೀಡುವೆ,
ಕೃಪೆ ತೋರುವೆ ನಿನ್ನಂತೆ ನಾ ಬಾಳಲು. ಕರೆ ನೀಡಿಯೇ ಬಾಯಂದಿಯೇ ನಿನ್ನಂತೆ ನಾನಾಗಲು. ಕರೆ ನೀಡುವೆ ಕೃಪೆ ತೋರುವೆ ನಿನ್ನಂತೆ ನಾ ಬಾಳಲು. ಜಗತ್ತಿಂದು ಬೆಳಕಾಗ ಕರೆದೆ ಹರಡೆನ್ನ ಶುಭವಾರ್ತೆ ಎಂದೇ. ಜಗಕ್ಕಿಂದು ಬೆಳಕಾಗ ಕರೆದೆ ಹರಡೆನ್ನ ಶುಭವಾರ್ತೆ ಎಂದೇ. ಅರಸನ್ನ ಎಂದು ವರ ನೀಡು ಬಂದು ಓ ದೇವ ನಿನ್ನಂತೆ ನಾ ಬಾಳಲು. ಕರೆ ನೀಡಿ ಬಾಯಂದಿಯೇ ನಿನ್ನಂತೆ ನಾನಾಗಲು. ಕರೆ ನೀಡುವೆ ಕೃಪೆ ತೋರುವೆ ನಿನ್ನಂತೆ ನಾ ಬಾಳಲು. ಬಾಯಂದಿಯೇ ನಿನ್ನಂತೆ ನಾನಾಗಲು. ಕರೆ ನೀಡುವೆ ಕೃಪೆ ತೋರುವೆ ನಿನ್ನಂತೆ ನಾ ಬಾಳಲು. ಮನೆಯಲ್ಲಿ ಮನೆ ಮಾಡು ಎಂದು ಬೆಳಕಲ್ಲಿ ನಡೆಸೆನ್ನ ಇಂದು. ಮನದಲ್ಲಿ ಮನೆ ಮಾಡು ಎಂದು ಬೆಳಕಲ್ಲಿ ನಡೆಸೆನ್ನ ಇಂದು. ಶಿರವಾಗಿ ನಡೆವ ನನ್ನನ್ನೇ ಕೊಡುವ ಕೃಪೆ ಮಾಡು ಕರುಣಾಳು ತಂದೆಗೆ. ಕರೆ ನೀಡಿಯೇ ಬಾಯಂದಿಯೇ ನಿನ್ನಂತೆ ನಾನಾಗಲು. ಕರ ನೀಡುವೆ ಕೃಪೆ ತೋರುವೆ ನಿನ್ನಂತೆ ನಾ ಬಾಳಲು. ಕರ ನೀಡುವೆ ಬಾಯಂದಿಯೇ ನಿನ್ನಂತೆ ನಾನಾಗಲು. ಕರ ನೀಡುವೆ ಕೃಪೆ ತೋರುವೆ ನಿನ್ನಂತೆ ನಾ ಬಾಳಲು. ನಿನ್ನಂತೆ ನಾ ಬಾಳಲು. ಹೌದು ಪ್ರಿಯರೇ, ಕರೆಯನ್ನು ನೀಡಿದ್ದಾರೆ, ಕರವನ್ನು ನೀಡಿದ್ದಾರೆ. ಕರೆಯನ್ನು ನೀಡಿದ್ದಾರೆ ಅವರಂತೆ ಆಗುವುದಕ್ಕಾಗಿ, ಕರವನ್ನು ನೀಡಿದ್ದಾರೆ ನಾವು ಅವರಂತೆ ಬಾಳುವುದಕ್ಕಾಗಿ.
ಪ್ರಿಯರೇ, ನಾವು ವಿಶೇಷವಾಗಿ ಇವತ್ತು ನೋಡ್ತೇವೆ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಒಂದು ಸ್ತ್ರೀಯ ಹೆಸರನ್ನು ಬರೆದಿರುವಂಥದ್ದು, ಒಂದು ಹೆಣ್ಣು ಮಗಳ ಹೆಸರನ್ನು ಉಚ್ಚಾರಣೆ ಮಾಡಿರುವಂಥದ್ದು. ವಾಕ್ಯ ಹೇಳ್ತದೆ, ಆಕೆ ವಿಶ್ವಾಸಿಯಾಗಿದ್ದಳು ಎಂಬುದಾಗಿ, ದೈವ ಭಕ್ತಿಯಾಗಿದ್ದಳು ಎಂಬುದಾಗಿ ಹೇಳುತ್ತದೆ. ಆದರೆ ಅವಳು ಪಟ್ಟೆ ಪೀತಾಂಬರಗಳ ವ್ಯಾಪಾರಿಯಾಗಿದ್ದಳು. ಪಟ್ಟೆ ಪೀತಾಂಬರಗಳ ವ್ಯಾಪಾರ, ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದಳು. ಬಿಸ್ನೆಸ್ ಮ್ಯಾನ್ ಆದಂತ ಅವಳು ಒಂದು ದಿನ ಪೌಲನ ಬೋಧನೆಗೆ ಕಿವಿಗೊಡ್ತಾಳೆ. ಪೌಲನ ಬೋಧನೆಗೆ ಕಿವಿಗೊಡ್ಲಿಕ್ಕಾಗಿ ದೇವರು ಅವಳ ಹೃದಯವನ್ನ ತೆರೆಯುತ್ತಾರೆ. ನೋಡಿ, ನಾವು ಪ್ರತಿಯೊಬ್ಬರು ತಿಳಿಸ್ತೀವಲ್ವಾ ದೇವರ ದೇವರ ವಾಕ್ಯವನ್ನ ಕೇಳಬೇಕಾದ್ರೆ ದೇವರ ಹೃದಯವನ್ನ ತೆರೆಯಬೇಕು. ಇಲ್ಲಾಂದ್ರೆ ಕೇಳಲಿಕ್ಕೆ ಆಗುದಿಲ್ಲ, ದೇವರ ವಾಕ್ಯ ಕೇಳಲಿಕ್ಕೆ ಆಗುದಿಲ್ಲ, ದೇವರ ವಾಕ್ಯ ಧ್ಯಾನಿಸಲಿಕ್ಕೆ ಆಗುದಿಲ್ಲ, ಅದು ಯಾವುದೇ ಆಗುದಿಲ್ಲ. ಇಲ್ಲಿ ವಾಕ್ಯ ಶಕ್ತವಾಗಿ ಹೇಳ್ತದೆ, ಇಲ್ಲಿ ವಾಕ್ಯ ನಮಗೆ ಶಕ್ತವಾಗಿ ಪ್ರಕಟಿಸುತ್ತದೆ. ನೋಡಿ, ಪೌಲನ ಬೋಧನೆಗೆ ಕಿವಿಗೊಟ್ಟು ಗ್ರಹಿಸುವಂತೆ ಪ್ರಭು ಆಕೆಯ ಹೃದಯವನ್ನ ತೆರೆದರು. 16ನೇ ಅಧ್ಯಾಯ, ಎಷ್ಟನೇ ಅಧ್ಯಾಯ? 16ನೇ ಅಧ್ಯಾಯ. ಹೌದು ಪ್ರಿಯರೇ, ವಾಕ್ಯವನ್ನು ನಾವು ಧ್ಯಾನಿಸಬೇಕು, ವಾಕ್ಯದಂತೆ ನಾವು ಜೀವಿಸಲಿಕ್ಕೆ ಪ್ರಯತ್ನ ಪಡಬೇಕು. ಯಾಕೆಂದರೆ ದೇವರ ಹೃದಯವನ್ನು ತೆರೆದರೆ ಮಾತ್ರ, 14ನೇ ವಾಕ್ಯ, 16ನೇ ಅಧ್ಯಾಯ 14ನೇ ವಾಕ್ಯ, ದೇವರು ನಮ್ಮ ಹೃದಯವನ್ನು ತೆರೆದರೆ ಮಾತ್ರ ದೇವರ ವಾಕ್ಯ ಕೇಳಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಫಾರೋನಂತೆ ನಾವು ಬಂಧಿಸಲ್ಪಡ್ತೇವೆ. ಫಾರೋನ ದೇವರ ವಾಕ್ಯಕ್ಕೆ ಕಿವಿಗೊಡ್ಲೇ ಇಲ್ಲ. ಮಾಡಬೇಡ ಅನ್ಬೇಕಾದ್ರೆ ನಾನು ಮಾಡ್ತಾ ಇದ್ದ, ಕೊನೆಗೆ ಸಮಸ್ಯೆ ಬರುವಾಗ ನಾನು ಮಾಡ್ತೀನಿ ಅಂತ ಒಪ್ಕೊಳ್ತಾ ಇದ್ದ, ಸರೆಂಡರ್ ಆಗ್ತಾ ಇದ್ದ, ಮತ್ತೆ ತಿರ್ಗಿ ಅವನು ಅದೇ ಕೆಲಸವನ್ನು ಮಾಡ್ತಾ ಇದ್ದ. ದೇವರ ವಾಕ್ಯಕ್ಕೆ ಕಿವಿಗೊಡ್ಲಿಲ್ಲ. ದೇವರ ವಾಕ್ಯಕ್ಕೆ ಕಿವಿಗೊಡದ ಕಾರಣ ಏನಾಯ್ತು? ಅವನ ಸೈನ್ಯವೆಲ್ಲವೂ ನಾಶವಾಯಿತು, ಕಡಲಿನಲ್ಲಿ ಮುಳುಗಿ ಹೋಯಿತು. ಹೀಗೆ ದೇವರ ವಾಕ್ಯವನ್ನು ನಾವು ಕೇಳಬೇಕಾದರೆ ಅದು ದೇವರು ನಮ್ಮ ಹೃದಯವನ್ನು ತೆರೆದರೆ ಮಾತ್ರ. ಯಾಕಂದ್ರೆ ಆ ಸಹೋದರಿ, ಆಕೆ ಪೌಲನ ಪ್ರತಿಯೊಂದು ಮಾತುಗಳನ್ನು ಆಕೆ ಆಲಿಸ್ತಾ ಇತ್ತು. ಅಲ್ಲಿ ಮಹಿಳೆಯರ ಜೊತೆ ಸೇರ್ಕೊಂಡು ಸಂಭಾಷಣೆ ಮಾಡ್ತಾ ಇದ್ರು ಎಂಬುದಾಗಿ ಹೇಳ್ತದೆ ವಾಕ್ಯದಲ್ಲಿ. ಒಂದೇ ಕಡೆ ಮಹಿಳೆಯರ ಜೊತೆ ಕುತ್ಕೊಂಡು ಸಂಭಾಷಣೆ ಮಾಡಿದಂಥದ್ದು ಈ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 16ನೇ ಅಧ್ಯಾಯದಲ್ಲಿ ನಾವು 13 ವಾಕ್ಯಗಳಲ್ಲಿ ನೋಡುವಾಗ ನಮಗೆ ಅಲ್ಲಿ ಗೊತ್ತಾಗ್ತದೆ. ಮಹಿಳೆಯರೊಂದಿಗೆ ಸಂಭಾಷಣೆ ಮಾಡಿದಂಥದ್ದು. ಪಟ್ಟಣದ ಹೊರಗಿನ ನದಿ ತೀರದ ಬಳಿ ಯೆಹೂದ್ಯರ ಪ್ರಾರ್ಥನಾ ಸ್ಥಳವಿರಬಹುದೆಂದು ಭಾವಿಸಿ ಸಬ್ಬತ್ ದಿನ ಅಲ್ಲಿಗೆ ಹೋದೆವು. ನಾವು ಕುಳಿತುಕೊಂಡು ಅಲ್ಲಿ ಸೇರಿದ್ದ ಮಹಿಳೆಯರೊಳಗೆ ಸಂಭಾಷಿಸಿದೆವು. ಹೆಂಗಸರ ಜೊತೆ ಸೇರಿ ಅಲ್ಲಿ ಮಾತನಾಡಲಿಕ್ಕೆ ಶುರು ಮಾಡಿದ್ರು. ದೇವರ ವಾಕ್ಯವನ್ನ ಕುರಿತು, ದೇವರ ವಾಕ್ಯದ ಬಗ್ಗೆ ಕುಳಿತು ಅಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ರು ಎಂಬುದಾಗಿ. ತುಂಬಾ ಜನ ಇವರ ಬೋಧನೆಯನ್ನು ಕೇಳಿದ್ರು. ಅದರಲ್ಲಿ ಒಬ್ಬ ಆಕೆಯನ್ನು ಮಾತ್ರ ಗುರುತಿಸಲ್ಪಡುತ್ತದೆ. ಆ ಒಬ್ಬ ಆಕೆಯ ಹೆಸರನ್ನು ಮಾತ್ರ ಇಲ್ಲಿ ನೊಂದಿಸಲ್ಪಡುತ್ತದೆ. ಆಕೆಯ ಹೆಸರು ಲಿಡಿಯಾ. ತುವತೈರ ಎಂಬ ಊರಿನವಳು, ಪಟ್ಟೆ ಪೀತಾಂಬರಗಳ ಬಿಸ್ನೆಸ್ ಮ್ಯಾನ್ ಹಾಗೂ ದೈವ ಭಕ್ತಿ ಎಂಬುದಾಗಿ ವಾಕ್ಯ ಇಲ್ಲಿ ಉಲ್ಲೇಖಿಸುತ್ತದೆ 14ನೇ ವಾಕ್ಯದಲ್ಲಿ. ಹೀಗೆ ಪೌಲನ ಬೋಧನೆಗೆ ಕಿವಿಗೊಟ್ಟು ಆ ವಾಕ್ಯವನ್ನು ಗ್ರಹಿಸುವಂತೆ ವಾಕ್ಯ ಹೇಳ್ತದೆ, ಪ್ರಭು ಆಕೆಯ ಹೃದಯವನ್ನು ತೆರೆದರು. ಇದೆಷ್ಟೋ ಜನ ವಾಕ್ಯವನ್ನು ನೀವು ಕೇಳ್ತಾ ಇರಬಹುದು. ಈ ಸ್ವರ್ಗೀಯ ಮೆಸೇಜ್ ಎಷ್ಟೋ ವಾಕ್ಯವನ್ನ ಎಷ್ಟೋ ಜನ ಕೇಳ್ತಾ ಇರಬಹುದು. ಆದರೆ ಕೇಳುವಂತೆ ಹೃದಯವನ್ನು ತೆರೆಯುವುದು ಯಾರು? ದೇವರು. ಎಷ್ಟೋ ಜನ ವಾಕ್ಯವನ್ನು ಕೇಳಿ ಓಡಿ ಹೋಗ್ಬಹುದು. ಎಷ್ಟು ಜನ ವಾಕ್ಯವನ್ನು ಕೇಳಿ ಓಡಿ ಹೋಗಿದ್ದಾರೆ. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ದೇವರ ವಾಕ್ಯವನ್ನ ಕೇಳಬೇಕು, ಕಿವಿಯನ್ನು ತೆರಿಬೇಕು. ಇಲ್ಲಿ ದೇವರ ಕಿವಿಯನ್ನು ತೆರೆಯುವಾಗ ಸೈತನ ಕಿವಿಯನ್ನು ಮುಚ್ಚಿಬಿಡ್ತಾನೆ.
ಅದಕ್ಕೆ ನೋಡಿ ನಾವು ದೇವರ ವಾಕ್ಯಕ್ಕೆ ಕಿವಿಗೊಡ್ಲಿಕ್ಕೆ ಆಗುದಿಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀಗೆ ದೇವರ ವಾಕ್ಯಕ್ಕೆ ಕಿವಿಗೊಟ್ಟ ಕಾರಣ ಆಕೆಯ ಮನೆಯವರ ಸಮೇತ ದೀಕ್ಷಾ ಸ್ನಾನವನ್ನು ಪಡ್ಕೊಳ್ತಾಳೆ ಅವಳು. ಮತ್ತೆ ಅಲ್ಲಿ ಅವರಲ್ಲಿ ಒಂದು ವಿಷಯವನ್ನ ಹೇಳ್ತಾಳೆ. ಅವರಲ್ಲಿ ಅವಳು ನೋಡಿ ಒಂದು ವಿಷಯವನ್ನ ಲಿಡಿಯ ಹೇಳ್ತಾಳೆ, ನಾನು ಪ್ರಭುವಿನ ನಿಜವಾದ ವಿಶ್ವಾಸಿ ಎಂದು ನೀವು ಒಪ್ಪಿಕೊಳ್ಳುವುದಾದರೆ ನನ್ನ ಮನೆಗೆ ಬಂದು ತಂಗಿರಿ ಎಂದು ನಮ್ಮನ್ನು ಒತ್ತಾಯ ಪೂರ್ವಕವಾಗಿ ಆಹ್ವಾನಿಸಿದಳು. ತನ್ನ ಗಾಢವಾದ ವಿಶ್ವಾಸದೊಂದಿಗೆ ಅವರಲ್ಲಿರುವಂತಹ ವಿಶ್ವಾಸವನ್ನ ನೋಡುತ್ತಾ ಆಕೆ ಹೇಳುತ್ತಾಳೆ, ನೀವು ನಿಜವಾಗಿಯೂ ನಾನು ಪ್ರಭುವಿನ ವಿಶ್ವಾಸಿ ಎಂಬುದಾದರೂ ನನ್ನ ಮನೆಗೆ ಬಂದು ತಂಗಿರಿ ಎಂಬುದಾಗಿ ಕೇಳಿಕೊಳ್ತಾಳೆ. ಇದು ವಿಶ್ವಾಸದ ಒಂದು ಸಂಕೇತ, ಒಂದು ಆಹ್ವಾನಿಸುವಂತ, ಸ್ವಾಗತಿಸುವಂತ, ಒಂದು ಗೌರವಿಸುವಂತ ಒಂದು ಸಂಕೇತ. ಪ್ರಿಯರೇ, ಹೀಗೆ ನಾವು ದೇವರನ್ನ ಕಂಡುಕೊಳ್ಳಬೇಕಾದರೆ, ದೇವರ ವಾಕ್ಯಕ್ಕೆ ಕಿವಿಗೊಡಬೇಕಾದರೆ ಅದು ದೇವರಿಂದ ಮಾತ್ರ ಸಾಧ್ಯ. ಈ ದೇವರ ವಾಕ್ಯಕ್ಕೆ ನಾವು ಕಿವಿಗೊಡಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಾರೆ 15ನೇ ಅಧ್ಯಾಯದಲ್ಲಿ ಯೋಹಾನ ಶುಭ ಸಂದೇಶದಲ್ಲಿ 26ನೇ ವಾಕ್ಯದಲ್ಲಿ, ಪಿತನಿಂದ ಹೊರಡುವ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರನ್ನು ನಿಮ್ಮ ಪೋಷಕರನ್ನಾಗಿ ನಾನು ಪಿತನಿಂದಲೇ ಕಳುಹಿಸುವೆನು. ಇವತ್ತಿಗೂ ಸಹ ತನ್ನ ಪವಿತ್ರಾತ್ಮರನ್ನು ಕುರಿತು ಯೇಸು ಸ್ವಾಮಿ ಮಾತನಾಡುತ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ವಿಶ್ವಾಸದಲ್ಲಿ ಬರಬೇಕಾದರೆ, ಒಂದು ವ್ಯಕ್ತಿ ದೇವರ ವಾಕ್ಯವನ್ನು ಕೇಳಬೇಕಾದರೆ, ಒಂದು ವ್ಯಕ್ತಿಯ ಮನೆಗೆ ಸ್ವಾಗತಿಸಬೇಕಾದರೆ, ನನ್ನ ಮನೆಗೆ ಬನ್ನಿರಿ, ನನ್ನ ಮನೆಗೆ ಬಂದು ತಂಗಿರಿ ಎಂದು ಹೇಳಬೇಕಾದರೆ ಇಲ್ಲಿ ಪವಿತ್ರ ಆತ್ಮರಾದ ಪೋಷಕರಿರಬೇಕು. ಲಿಡಿಯಾದಲ್ಲಿ ಅದೇ ನಡೆದದ್ದು. ನಾನು ಪ್ರಭುವಿನ ನಿಜವಾದ ವಿಶ್ವಾಸಿ ಎಂದು ನೀವು ಒಪ್ಪಿಕೊಳ್ಳೋದಾದ್ರೆ ನನ್ನ ಮನೆಗೆ ಬನ್ನಿ. ಅಲ್ಲಿ ಪ್ರೇರಣೆ ಕೊಡುವಂಥದ್ದು ಯಾರು? ಪವಿತ್ರ ಆತ್ಮರು. ಯಾರ ಮನೆಗೂ ಹೋಗದವರು, ಆದರೆ ಇಲ್ಲಿ ಬರಲಿಕ್ಕೆ ಆಹ್ವಾನವನ್ನು ಇಟ್ಟರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಅವರ ಮನೆಗೆ ಹೋಗಿ ತಂಗಿದ್ರು ಎಂಬುದನ್ನ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಹೀಗೆ ಸತ್ಯ ಸ್ವರೂಪರಾದಂತ, ಅಂದ್ರೆ ಪವಿತ್ರಾತ್ಮರು ಅಂದ್ರೆ ಸತ್ಯವಾದವರು, ಅವರು ಪೋಷಕರಾಗಿರುವವರು. ಪಿತ್ತನಿಂದಲೇ ನಾನು ಕಳಿಸ್ತೇನೆ ಅವರನ್ನ, ಡೈರೆಕ್ಟ್ ಆಗಿ ಅವರನ್ನ ನಾನು ನಿಮ್ಮಲ್ಲಿ ಕಳಿಸ್ತೇನೆ. ಅವರು ಬಂದ ಮೇಲೆ ನನ್ನ ಪರವಾಗಿ ಸಾಕ್ಷಿ ನೀಡ್ತಾರೆ, ನಾನು ಯಾರು ಅಂತ ನಿಮಗೆ ತಿಳಿಸ್ತಾರೆ. ನಾನು ಹೇಳಿದ್ದು ಈಗ ತಾನೇ, ನಾನು ನೋಡಿ ಪ್ರಾರಂಭದಲ್ಲಿ ದೇವರ ವಾಕ್ಯದ ಪಕ್ಕದಲ್ಲಿ ನಾವು ನಿಂತ್ಕೊಂಡು ಎಷ್ಟು ಜನ ಅನುಭವಿಸಿದ್ರೆ ನನಗೆ ಗೊತ್ತಿಲ್ಲ, ಎಷ್ಟು ಜನರಿಗೆ ಅನುಭವ ಆಯಿತು ಅಂತ ಗೊತ್ತಿಲ್ಲ. ದೇವರ ವಾಕ್ಯ ಪಕ್ಕದಲ್ಲಿ ನಾನು ನಿಂತ್ಕೊಂಡಿದ್ದೇನೆ. ನಾನು ಯಾರಾಗಿದ್ದೇನೆ? ನಾನು ಪ್ರೀತಿಸ್ತಾ ಇದ್ದೇನಾ? ನಾನು ದೇವರ ಆಜ್ಞೆಗೆ ವಿಧೇಯನಾಗಿದ್ದೇನಾ? ದೇವರನ್ನು ಪ್ರೀತಿಸಲು ನಾನು ಯೋಗ್ಯನಾಗಿದ್ದೇನಾ ಎಂಬುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಿಮ್ಮ ಪಕ್ಕದಲ್ಲಿ ನಾನು ನಿಲ್ಲಿಸ್ತೇನೆ. ಅನುಭವ ನಿಮಗಾಗಿರ್ಬೋದು. ಪೋಷಕರಾದ ಪವಿತ್ರ ಆತ್ಮನಿರುವುದಾದರೆ ಅದು ನಮಗೆ ಅನುಭವ ಆಗ್ತದೆ. ಪರಿವರ್ತಿಸುವುದಕ್ಕೂ ಪೋಷಕರಾದ ಪವಿತ್ರಾತ್ಮರೇ ಬೇಕು. ಪರಿವರ್ತನೆ ಹೊಂದಿಸುವುದು ಸಹ ಪೋಷಕರಾದ ಪವಿತ್ರಾತ್ಮರೇ. ಅದರಿಂದ ನಾವು ಪೋಷಕರಾದ ಪವಿತ್ರಾತ್ಮರ ಸಹಾಯವನ್ನು ಯಾಚಿಸಬೇಕು. ಅವರು ಬಂದ ಮೇಲೆ ನನ್ನ ಪರವಾಗಿ ಸಾಕ್ಷಿ ನೀಡುವರು. ಅಂದ್ರೆ ನಮ್ಮ ಹೃದಯ ಹೇಳುತ್ತದೆ, ಯೇಸು ಕ್ರಿಸ್ತರನ್ನು ಒಪ್ಪಿಕೋ, ಪಾಪವನ್ನು ಬಿಟ್ಟು ಬಿಡು, ಕೆಟ್ಟದ್ದನ್ನ ಬಿಟ್ಟು ಬಿಡು, ಒಳಿತನ್ನ ಮಾಡು, ದೇವರಿಗೆ ವಿಧೇಯನಾಗಿರು, ಇದು ಕೆಟ್ಟದ್ದು, ಇದು ಒಳ್ಳೆಯದು, ಇದು ಸರಿ ಇಲ್ಲ ಎಂಬುದಾಗಿ ನಮ್ಮ ಹೃದಯದಲ್ಲಿ ನೇರವಾಗಿ ಪ್ರಭುವಿನ ಪರವಾಗಿ ಪವಿತ್ರ ಆತ್ಮರು ನಮಗೆ ಸಾಕ್ಷಿಯನ್ನು ನೀಡುತ್ತಾರೆ. ನೀವು ಸಹ ನನ್ನನ್ನು ಅರ್ಥವರಾಗಿದ್ದೀರಿ, ನಿಜ. ನೀವು ಸಹ ನನ್ನನ್ನು ತಿಳಿದವರಾಗಿದ್ದೀರಿ, ನಿಜ. ಮೊದಲಿನಿಂದಲೂ ನನ್ನ ಸಂಗಡ ಇದ್ದ ಕೂಡ ನೀವು ಕೂಡ ನನ್ನನ್ನು ಕುರಿತು ಸಾಕ್ಷಿ ನೀಡುವವರಾಗಿದ್ದೀರಿ. ಆದರೆ ಯಾಕೆ ಮತ್ತೆ ಹೇಳ್ತಾ ಇದ್ದೇನೆ? ನಿಮ್ಮ ವಿಶ್ವಾಸ ಕುಸಿಬಾರದು, ನೀವು ಎಚ್ಚರವಾಗಿರಬೇಕೆಂಬುದಾಗಿ ನನ್ನೆಲ್ಲ ಹೇಳ್ತಾ ಇದ್ದೇನೆ. ನೋಡಿ, ಎಷ್ಟೇ ನಾವು ಪ್ರಾರ್ಥನೆ ಮಾಡಿದ್ರುವೆ, ಎಷ್ಟೇ ವಿಶ್ವಾಸದಲ್ಲಿದ್ರುವೆ, ಎಷ್ಟೇ ಶಕ್ತಿಯುತರಾಗಿದ್ದೇವೆ ಎಂದು ಹೇಳಿದ್ರು ಸಹ ಈ ಲೋಕದ ಮಾಯೆ ನಮ್ಮನ್ನು ಬಿಡುವುದಿಲ್ಲ. ಈ ಲೋಕದ ಪ್ರಾಪಂಚಿಕವಾದದ್ದು ನಮ್ಮನ್ನು ಬಿಡುವುದಿಲ್ಲ. ನಮ್ಮ ಮನಸ್ಸು ಅಷ್ಟು ಸೂಕ್ಷ್ಮ, ನಮ್ಮ ಚಿಂತನೆಗಳು ಅಷ್ಟು ಕ್ಲೆವರ್. ನಮ್ಮ ತಲೆಯಲ್ಲಿರುವಂತಹ ಸೆಲ್ಗಳಿದೆಯಲ್ಲ, ಭಯಂಕರವಾದಂತಹ ಕಂಪ್ಯೂಟರ್ ಏನು ಮಾಡ್ಲಿಕ್ಕಿಲ್ಲ. ಸೆಲ್ನ ಮುಂದೆ, ನಮ್ಮ ತಲೆ ಮೆದುಳಿನಲ್ಲಿರುವಂತಹ ಸೆಲ್ಗಳ ಮುಂದೆ ಕಂಪ್ಯೂಟರ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ತಲೆಯ ಮೆದುಳನ್ನಿಟ್ಕೊಂಡೇ ಕಂಪ್ಯೂಟರ್ ಮಾಡಿದ್ದು. ಪ್ರೀಸ್ ದಿ ಲಾರ್ಡ್.
ಯಾವ ದಿನದಲ್ಲಿ ಎಲ್ಲಿ ಹೋಗಿದ್ರೆ ಆ ಸ್ಪಾಟ್ ಅಂತ ಹೇಳಿ ಕಣ್ಣಿಗೆ ತೆಗೆದ ತಕ್ಷಣ ರಪಕ್ನೆ ಆ ಕ್ಲಿಕ್ ಆಗ್ತದೆ, ನಿಮ್ಮ ಕಣ್ಣು ಮುಂದೆ ಬರ್ತದೆ ಆ ಫೋಟೋ. ಕಂಪ್ಯೂಟರ್ಗೆ ಬರಲಿಕ್ಕೆ ಆಗುದಿಲ್ಲ. ಹಾಗೆ ಅಷ್ಟು ಸೂಕ್ಷ್ಮವಾದದ್ದು ಈ ನಮ್ಮ ಸೆಲ್ಸ್ಗಳು, ಮೆದುಳಿನಲ್ಲಿರುವಂತಹ ಸೆಲ್ಸ್ಗಳು. ನಮ್ಮನ್ನ ಪಾಪಕ್ಕೆ ಬೀಳಿಸುವುದಕ್ಕಾಗಲಿ, ಪ್ರಚೋದನೆಗೆ ತಳ್ಳುವುದಕ್ಕಾಗಲಿ, ಅಥವಾ ಯಾವುದೇ ವಿಧವಾದ ಅಹಿತಕರವಾದ ಘಟನೆಗೆ ನಮ್ಮನ್ನ ದೂಕುವುದಕ್ಕಾಗಲಿ, ಅಥವಾ ನಾವು ಸೋತು ಹೋಗುವುದಕ್ಕಾಗಲಿ, ಅಥವಾ ನಾವು ಮನಸ್ಸೋತು ಹೋಗೋದಕ್ಕಾಗಲಿ, ಅಥವಾ ಯಾವುದೇ ವಿಧದಲ್ಲಿ ತಪ್ಪಿ ಹೋಗುವುದಕ್ಕೆ ಕಾರಣವಾಗುತ್ತದೆ. ಅದಕ್ಕಾಗಿ ದೇವರ ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನನ್ನ ಜೊತೆಲೇ ಇದ್ದೀರಪ್ಪ, ನೀವು ನನ್ನ ಸಂಘಟನೆ ಇದ್ದೀರಪ್ಪ, ನೀವು ನನಗೆ ಸಾಕ್ಷಿ ಕೊಡ್ತಾ ಇದ್ದೀರಪ್ಪ, ನನ್ನ ನೀವು ಸಾರ್ತಾ ಇದ್ದೀರಪ್ಪ, ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಪ್ಪ, ನೀವು ನಿಜವಾಗಿ ಒಳ್ಳೆದನ್ನ ಮಾಡ್ತಾ ಇದ್ದೀರಪ್ಪ. ಆದರೂ ಸಹ ನಿಮ್ಮ ವಿಶ್ವಾಸ ಕುಸಿಯದಿರುವ ಹಾಗೆ ಎಚ್ಚರಿಕೆಯಿರಬೇಕು ಅಂತ ನಾನು ನಿಮಗೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ. ದೇವರು ಎಚ್ಚರಿಸ್ತಾ ಇದ್ದಾರೆ ವಾಕ್ಯದ ಮೂಲಕವಾಗಿ. ನಾವು ಎಚ್ಚರಿಕೆಯಿಂದಿರಬೇಕು ಅಂತ. ಒಂದು ಕಡೆ ಗರ್ಜಿಸುವ ಸಿಂಹನಾದ ಸೈತಾನ ಕಾಯ್ಕೊಂಡಿರ್ತಾನೆ, ಇನ್ನೊಂದು ಕಡೆ ನಮ್ಮ ಮುಂದೆ ಪಾಪ ಕಾಯ್ತಾ ಇರ್ತದೆ, ಇನ್ನೊಂದು ಕಡೆ ನಮ್ಮ ಮುಂದೆ ಕುಡ್ತಾ ಕಾಯ್ತಾ ಇರ್ತದೆ, ಇನ್ನೊಂದು ಕಡೆ ನಮ್ಮ ಮುಂದೆ ಒಂದು ಹೆಣ್ಣು ಗಂಡು ಕಾಯ್ತಾ ಇರ್ತಾರೆ, ಇನ್ನೊಂದು ಕಡೆ ನಮಗೆ ಹಣ ಕಾಯ್ತಾ ಇರ್ತದೆ, ಇನ್ನೊಂದು ಕಡೆ ನಮಗೆ ಬೇಡವಾದದ್ದು ಕಾಯ್ತಾ ಇರ್ತದೆ. ಹೇಗೆ ಕಬಳಿಸಿಬಿಡಬೇಕು, ಹೇಗೆ ನಮ್ಮನ್ನು ಆಕ್ಯುಪೈ ಮಾಡಬೇಕು ಎಂಬುದಾಗಿ ಕಾಯ್ತಾ ಇರ್ತದೆ. ಆಕರ್ಷಿಸ್ತಾ ಇರ್ತದೆ, ನಮ್ಮ ಮುಂದೆ ಆಕರ್ಷಿಸಲ್ಪಡುತ್ತದೆ. ಈ ಆಕರ್ಷಿಸಲ್ಪಡುವಾಗ ನಾವು ಸೋತು ಹೋಗ್ತೇವೆ, ಬಿದ್ದು ಹೋಗ್ತೇವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ವಿಶ್ವಾಸ ಕುಸಿಯದಂತೆ ನೀವು ಎಚ್ಚರಿಕೆ ವಹಿಸಬೇಕೆಂಬುದಾಗಿ. ನಾವು ವಿಶ್ವಾಸದಲ್ಲಿ ದೃಢವುಳ್ಳವರಾಗಬೇಕು, ನಾವು ವಿಶ್ವಾಸದಲ್ಲಿ ಬಲವುಳ್ಳವರಾಗಬೇಕು. ವಿಶ್ವಾಸದಲ್ಲಿ ನಾವು ಸ್ವಲ್ಪ ಸೋತು ಹೋಗ್ತೇವೆ ಎಂಬುದಾದರೆ ನಾವು ಖಂಡಿತವಾಗಿಯೂ ಬಲಹೀನರಾಗಿ ಹೋಗ್ತೇವೆ, ಬಲಾಢ್ಯರಾಗಿ ಹೋಗ್ತೇವೆ. ವಿಶ್ವಾಸ ದೃಢವಾಗಿ ನಿಲ್ಲಬೇಕು. ಎಂತಹ ಹೋರಾಟಗಳು ನಮ್ಮ ಮುಂದೆ ಬಂದರು, ಎಂತಹ ವಿಧವಾದಂತಹ ಪ್ರಚೋದನೆಗಳು ನಮ್ಮ ಮುಂದೆ ಬಂದರು, ಎಂತಹ ವಿಧವಾದಂತಹ ಸಮಸ್ಯೆಗಳು ನಮ್ಮ ಮುಂದೆ ಬಂದರು, ಶೋಧನೆಗಳು ನಮ್ಮ ಮುಂದೆ ಬಂದರು, ನಾವು ಜಯಿಸಲಾಗಬೇಕು. ಎಚ್ಚರಿಕೆಯಿಂದಿರಬೇಕು. ನಮ್ಮ ದೇಹವೆಲ್ಲ ಕಣ್ಣಾಗಿರಬೇಕು. ಹೌದು ಪ್ರಿಯರೇ, ನಮ್ಮ ಮನಸ್ಸೆಲ್ಲ ಕಣ್ಣಾಗಿರಬೇಕು. ಯಾಕಂದ್ರೆ ಕೆಲವರು ನಮ್ಮನ್ನ ನೋಡುವ ಏನ್ ಮಾಡ್ತಾ ಇದ್ರೆ, ಕಾಯ್ತಾ ಇರ್ತಾರೆ, ಇವ್ರು ಯಾವ್ದಾದ್ರೂ ಸಿಗ್ತಾರ, ಎಲ್ಲಿಯಾದ್ರೂ ಸಿಗ್ತಾರೆ ಎಂಬುದಾಗಿ ವಂಚಾಗ್ತಾ ಇರುವಂತಹ ಪ್ರಪಂಚ ಇದು. ನಾವು ನಮ್ಮ ಜೀವನದಲ್ಲಿ ಪ್ರಗತಿಯನ್ನು ಹೊಂದುವಾಗ, ಅಥವಾ ನಮ್ಮ ಜೀವನದಲ್ಲಿ ಉದ್ಧಾರವಾಗುವಾಗ, ನಮ್ಮ ಜೀವನದಲ್ಲಿ ಪ್ರಾಮಾಣಿಕರಾಗಿರುವಾಗ, ಅಥವಾ ನಮ್ಮ ಜೀವನದಲ್ಲಿ ಒಂದು ಸೇವೆ ಮಾಡುವಾಗ, ಅಥವಾ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗಲೂ ನಮ್ಮನ್ನ ಹಿಡಿಯಬೇಕು, ತಪ್ಪಿಗೆ ಸಿಕ್ಕಿಸಬೇಕು, ಅಥವಾ ಏನಾದ್ರೂ ಒಂದು ಮಾಡಬೇಕು ಅಂತ ಕಾಯ್ತಾ ಇರ್ತದೆ ಈ ಕಾಲ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ, ಎಚ್ಚರವಾಗಿರಬೇಕು, ಎಚ್ಚರಿಕೆ ತಪ್ಪಿ ಹೋಗಬಾರದು. ಮಾತನಾಡುವಾಗ ಎಚ್ಚರಿಕೆಯಿಂದಿರಬೇಕು, ಒಬ್ಬರ ಜೊತೆ ಇರುವಾಗ ಎಚ್ಚರಿಕೆಯಿಂದಿರಬೇಕು. ಒಬ್ಬರು ನಮ್ಮ ಮುಂದೆ ನಮ್ಮನ್ನು ಕೆದಕುವಾಗ ನಮ್ಮ ಬಾಯಲ್ಲಿರೋದು ಹೊಟ್ಟೆಲಿರೋದೆಲ್ಲ ಹೇಳಿಬಿಡಬಾರದು. ನಮ್ಮನ್ನು ವಂಚಿಸಲಿಕ್ಕಾಗಿ ನಮ್ಮನ್ನು ಉಪಯೋಗ ಮಾಡ್ತಾರಾ ಎಂಬುದಾಗಿ ಯೋಚಿಸಬೇಕು. ನಾವೇನ್ ಮಾಡ್ತೀವಿ, ಕೆಲವು ಸಾರಿ ಪ್ರೀತಿ ವಿಶ್ವಾಸ ಅಂತ ಹೇಳಿ ಮಾಡ್ತೀವಿ, ನಡೆದಿದ್ದು ನಡೆಯದಿರೋದು ಎಲ್ಲ ಹೇಳಿಬಿಡ್ತಾರೆ. ಆದರೆ ಕೇಳಿದವರು ಏನ್ ಮಾಡ್ತಾರೆ, ಅದನ್ನ ಲಾಕ್ ಮಾಡಿ ಇಟ್ಕೊಂಡು ಬಿಡ್ತಾರೆ. ಸಮಯ ಸಾಧಕರಾಗಿ ಲಾಕ್ ಮಾಡಿ ಇಟ್ಕೊಂಡು ಬಿಡ್ತಾರೆ. ಅದಕ್ಕೆ ಸ್ವಾಮಿ ಎಚ್ಚರಿಕೆಯಿಂದಿರಿ. ಯಾವ ವಿಷಯದಲ್ಲಿ ನೀವು ಎಚ್ಚರಿಕೆಯಿಂದಿರಿ, ಯಾರ ಜೊತೆ ಹೋಗುವಾಗಲೂ ಎಚ್ಚರಿಕೆಯಿಂದಿರಿ. ಬಾ ಜೊತೆಯಲ್ಲಿ ಅಲ್ಲಿ ಹೋಗಿ ಬರುವ ಬಾ ಅಂತ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಹೋಗುವಾಗ ಒಂದು ಜಗಳಕ್ಕೋ ಒಂದು ಮಾತಿಗೆ ನಿನ್ನನ್ನು ಸಿಕ್ಕಿಸಿ ಬಿಡ್ತಾನೆ. ಬಾ ನಾವು ಬರೋಣ ಅಂತೇಳಿ ಕರೆದುಕೊಂಡು ಹೋಗ್ತಾನೆ, ಯಾವುದೋ ಒಂದು ಹಣದ ವಿಷಯದಲ್ಲಿ, ಯಾವುದೋ ಒಂದು ವಿಷಯದಲ್ಲಿ ನಿನ್ನ ಜಾಮೀನು ಹಾಕಿ ಸಿಕ್ಕಿಸಿಬಿಡ್ತಾನೆ. ಎಚ್ಚರಿಕೆಯಿಂದಿರಿ. ಬಾ ಏನಿಲ್ಲ ಕುತ್ಕೋ ಜ್ಯೂಸ್ ಕುಡಿ ಎಂಬುದಾಗಿ ಹೇಳ್ತಾನೆ, ಜ್ಯೂಸ್ ಅಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೋ, ಏನಿಲ್ಲ ಅಂತ ಹೇಳ್ತಾನೆ. ಎಚ್ಚರಿಕೆಯಿಂದಿರಿ. ನೋಡು ಬಾ ಕ್ಲಬ್ಗೆ ಹೋಗಿ ಬರೋಣ, ಏನಿಲ್ಲ ತುಂಬಾ ಚೆನ್ನಾಗಿತ್ತು, ಹೋಗಿ ಸುಮ್ಮನೆ ಜಸ್ಟ್ ಟೈಮ್ ಪಾಸ್ ಮಾಡಿ ಬರೋಣ. ಕ್ಲಬ್ಗೆ ಹೋಗ್ತೇವೆ, ಪಬ್ಗೆ ಕರ್ಕೊಂಡು ಹೋಗ್ತಾರೆ, ಪಬ್ಗೆ ಕರ್ಕೊಂಡೋಗಿ ಒಂದೇ ಸರಿ ನಮ್ಮನ್ನ ಸಬ್ಬು ಮಾಡಿಬಿಡ್ತಾರೆ. ದೈಹಿಕವಾದ ದುರಿಚ್ಛೆಗಳಿಗೆ ಬಲಿಯಾಗುವಂತೆ ಅಲ್ಲಿ ಹೆಣ್ಣು ಮಕ್ಕಳ ಅಶಿಲ್ಲಕರವಾದಂತಹ ವಸ್ತ್ರಧಾರಣೆಗಳನ್ನ ಕಣ್ಣುಗಳಿಂದ ನೋಡಿಸಿ ನಾವು ಪಾಪಕ್ಕೆ ಗುಲಾಮರಾಗಿ ಮಾಡಿಬಿಡ್ತಾರೆ. ಎಚ್ಚರಿಕೆಯಿಂದಿರಬೇಕು. ಇದು ನೋಡಿದ್ಯಾ, ಇದು ನಿನ್ನ ಜೀವನದಲ್ಲಿ ನೋಡಿ, ಇದು ನೋಡು, ಒಂದು ಸಾರಿ ನೋಡಿ ಎಂಬುದಾಗಿ ತೋರಿಸಿ ನಿನ್ನ ಎಚ್ಚರಿಕೆ ತಪ್ಪಿಸಿ ಬಿಡ್ತಾರೆ. ಎಚ್ಚರಿಕೆಯಿಂದಿರಬೇಕೆಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. ನುಡಿಯಲ್ಲಿ ಎಚ್ಚರಿಕೆಯಿಂದಿರು, ನಡೆಯಲ್ಲಿ ಎಚ್ಚರಿಕೆಯಿಂದಿರು, ದೃಷ್ಟಿಯಲ್ಲಿ ಎಚ್ಚರಿಕೆಯಿಂದಿರು, ಮಾತಿನಲ್ಲಿ ಎಚ್ಚರಿಕೆಯಿಂದಿರು, ನಿನ್ನ ಆಲೋಚನೆಯಲ್ಲಿ ಎಚ್ಚರಿಕೆಯಿಂದಿರು, ಮಿತ್ರನೊಂದಿಗೆ ಹೋಗುವಾಗ ಎಚ್ಚರಿಕೆಯಿಂದಿರು.
ನೀನು ಏನು ಮಾಡಿದರೂ ಎಚ್ಚರಿಕೆಯಿಂದಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಿಯ, ನಾವು ಎಚ್ಚರಿಕೆ ತಪ್ಪಿ ಹೋದಾಗ ನಮ್ಮ ಮುಂದೆ ಆಘಾತಗಳು ಸಂಭವಿಸುತ್ತದೆ. ನಾವು ಎಚ್ಚರಿಕೆಗೆ ಸ್ವಲ್ಪ ಲೇಸಿನೆಸ್ ತೋರಿಸಿದರೆ ನಮ್ಮ ಜೀವನದ ಮೌಲ್ಯಗಳು ಕಳೆದು ಹೋಗ್ತದೆ. ಎಚ್ಚರಿಕೆಯಿಂದಿರಬೇಕು. ಅದರಲ್ಲೂ ವಿಶ್ವಾಸಿಯಾಗಿರುವವರಾದ್ರೆ ಇನ್ನೂ ಎಚ್ಚರಿಕೆಯಿಂದಿರಬೇಕು. ಒಂದು ಗುರು ಆದರೆ, ಒಂದು ಪಾಸ್ಟರ್ ಆದ್ರೆ, ಒಂದು ಸಭಾಪಾಲಕನಾದ್ರೆ, ಒಂದು ಶುಭ ಸಂದೇಶ ಸಾರುವವರಾದ್ರೆ, ಯಾರೇ ವಿಶ್ವಾಸದಲ್ಲಿ ಇರುವವರಾದ್ರೆ ಅವರು ಇನ್ನೂ ಎಚ್ಚರವಾಗಿರಬೇಕು. ಪ್ರಾಮಾಣಿಕವುಳ್ಳವರಾಗಿದ್ರೆ ಅವರು ಇನ್ನೂ ಎಚ್ಚರಿಕೆಯುಳ್ಳವರಾಗಿರಬೇಕು. ಹೇಗೆ ಸಿಕ್ಕಿಸಬೇಕೆಂಬುದಾಗಿ ಕಾಯ್ತಾ ಇರ್ತಾರೆ. ಹೌದು ಪ್ರಿಯರೇ, ಈ ಕಾಲದಲ್ಲಿ ನಾವು ಯಾರೊಂದಿಗೆ ಒಂದು ಬಾಂಧವ್ಯವಾಗಿ ಮಾತನಾಡಿದರೂ ಸಹ ಅದು ಮತ್ತೊಬ್ಬರ ದೃಷ್ಟಿಯಲ್ಲಿ ಕೆಟ್ಟದಾಗಿ ಕಾಣುವಂಥದ್ದು. ಒಂದು ತಾಯಿ ಮಗನೊಂದಿಗೆ ಹೋದ್ರು, ಒಂದು ತಂದೆ ಮಗಳೊಂದಿಗೆ ಹೋದ್ರು, ಒಂದು ಅಣ್ಣ ತಂಗಿಯೊಂದಿಗೆ ಹೋದ್ರು ಕೆಟ್ಟದ್ದಾಗಿ ಕಾಣುವಂತಹ ಕಾಲ. ಹೀಗಿರುವಾಗ ನಿಮ್ಮನ್ನು ನನ್ನನ್ನ ಸುಮ್ಮನೆ ಬಿಡ್ತಾರ? ಬಿಡುತ್ತಿಲ್ಲ. ಕೆಲವು ಸರಿ ನಮ್ಮನ್ನು ನಾಶ ಮಾಡಬೇಕು ಎಂಬುದಾಗಿ ಪ್ಲಾನ್ ಮಾಡ್ತಾರೆ. ಸಂಪೂರ್ಣವಾಗಿ ನಾಶ ಮಾಡಬೇಕು, ತಲೆ ತಗ್ಗಿಸಿ ಸಂಪೂರ್ಣವಾಗಿ ಅವನು ಸಾವಿಗೆ ಕಾರಣ ಮಾಡಬೇಕೆಂಬುದಾಗಿ ಚಿಂತೆ ಮಾಡುವಂತಹ ಪ್ರಸಂಗಗಳು ನಮ್ಮ ಮುಂದೆ ಬರುತ್ತದೆ. ಅದು ನಿಮ್ಮ ಜೀವನದಲ್ಲಿ ಬಂದಿದೆಯೇನೋ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ತುಂಬಾ ಬಂದಿದೆ. ಮಾಡದ್ದನ್ನು ಮಾಡಿದೆವೋ ಎಂಬುದಾಗಿ ಎಣಿಸುವಂತಹ ಪ್ರಸಂಗಗಳು ಬರುತ್ತದೆ. ಯೇಸು ಸ್ವಾಮಿ ಅದೇ ಹೇಳ್ತಾರೆ ಯೋಹಾನ ಶುಭ ಸಂದೇಶದಲ್ಲಿ 15ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುವಾಗ ಏನ್ ಹೇಳ್ತದೆ ವಾಕ್ಯ ಹೇಳ್ತದೆ, ಜನರು ನಿಮ್ಮನ್ನು ಪ್ರಾರ್ಥನಾ ಮಂದಿರದಿಂದ ಬಹಿಷ್ಕರಿಸುವರು. ಎಲ್ಲಿಂದ ಬಹಿಷ್ಕರಿಸ್ತಾರೆ? ಪ್ರಾರ್ಥನಾ ಮಂದಿರದಿಂದ ಬಹಿಷ್ಕರಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಜನರು ನಿಮ್ಮನ್ನು ಪ್ರಾರ್ಥನಾ ಮಂದಿರದಿಂದ ಬಹಿಷ್ಕರಿಸುವರು. ಎಚ್ಚರಿಕೆಯಿಂದಿರಬೇಕು. ನಿನ್ನ ಮೇಲೆ ಇಲ್ಲ ಸಲ್ಲದನ್ನು ಹೇಳಿ ಪ್ರಾರ್ಥನಾ ಮಂದಿರದಿಂದ ನಿನ್ನ ಬಹಿಷ್ಕರಿಸ್ತಾರೆ. ನೀನು ಮಾಡುವ ಸೇವೆಯಿಂದ ನಿನ್ನನ್ನು ಬಹಿಷ್ಕರಿಸ್ತಾರೆ. ನೀನೊಂದು ಆಶ್ರಮವನ್ನು ನಡೆಸ್ಕೊಳ್ತಾ ಇದ್ರೆ ಅದರಿಂದ ನಿನ್ನನ್ನು ಬಹಿಷ್ಕರಿಸ್ತಾರೆ. ದುಡ್ಡು ಮಾಡಿದ ಅದು ಮಾಡಿದ ಎಂಬುದಾಗಿ ಬಹಿಷ್ಕರಿಸ್ತಾರೆ. ಅಥವಾ ಯಾವುದೋ ಒಂದು ಹುಡುಗಿ ಸವಾಸ ಇದೆ, ಹುಡುಗನ ಸವಾಸ ಇದೆ ಎಂಬುದಾಗಿ ನಿನ್ನನ್ನು ಬಹಿಷ್ಕರಿಸ್ತಾರೆ. ಪ್ರಾರ್ಥನಾ ಮಂದಿರದಿಂದ ನಿನ್ನನ್ನು ಬಹಿಷ್ಕರಿಸುವರು. ಅಷ್ಟೇ ಅಲ್ಲ, ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಬಲಿ ಕೊಟ್ಟೆನೆಂದು ಭಾವಿಸುವ ಕಾಲವೂ ಬರಲಿದೆ. ನೋಡಿ, ನಮ್ಮನ್ನು ಕೊಲ್ಲುವರು ಸಹ ದೇವರಿಗೆ ಬಲಿ ಕೊಟ್ಟಿದ್ದೇವೆಯಪ್ಪ, ಇವನ್ನ ದೇವರಿಗೆ ಬಲಿ ಕೊಟ್ಟು ಅಂತ ತಿಳ್ಕೊಳ್ಳೋಣ ಎಂಬುವಂತಹ ಕೊಲ್ಲುವ ಕಾಲ ಬರ್ತದೆ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಬಂದಿದೆಯಾ? ನನ್ನ ಜೀವನದಲ್ಲಿ ಸಾಕಷ್ಟು ಸಾರಿ ಬಂದಿದೆ. ಎಚ್ಚರಿಕೆಯಿಂದಿರಿ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. ನೋಡಿ, ನಮ್ಮನ್ನ ಕೊಲ್ಲುವವರು ಸಹ ದೇವಾಲಯದಲ್ಲಿ ಇವನನ್ನ ಬಲಿ ಕೊಟ್ಟೆ ಎಂದು ತಿಳಿದುಕೊಳ್ಳುವ, ಅಂದರೆ ಇವನ್ನ ಒಳ್ಳೆದಕ್ಕಾಗಿ ಕೊಂದೆ ಎಂದು ತಿಳ್ಕೊಳ್ಳುವ. ಕಾರಣ ಅವರು ಕೊಲ್ಲುವುದರಲ್ಲಿಯೂ ಸಹ ಒಳ್ಳೆತನ ನೋಡುವಂಥದ್ದು. ಹಾನೆಸ್ಟ್ ಮ್ಯಾನ್, ಕೊಲ್ಲುವುದರಲ್ಲಿಯೂ ಹಾನೆಸ್ಟ್ನೆಸ್ ತೋರಿಸುವಂಥದ್ದು, ಪ್ರಾಮಾಣಿಕತೆ ತೋರಿಸುವಂಥದ್ದು. ತೆಗೆದುಕೊಳ್ಳಿ ಯೋಹಾನ ಶುಭ ಸಂದೇಶ 16ನೇ ಅಧ್ಯಾಯ ತೆಗೆದುಕೊಳ್ಳಿ. ಪ್ರಿಯರಿಗೆ, ಇವತ್ತಿನ ದಿನದಲ್ಲಿ ನಾವು ನೋಡ್ತೇವೆ, ಅದಕ್ಕೆ ಹೆಸರು ಹೇಳ್ತಾರೆ, ನ್ಯಾಯದ ನಿಮಿತ್ತವಾಗಿ ದಂಡನೆಯನ್ನು ಅನುಭವಿಸುವವರು ಭಾಗ್ಯವಂತರು. ಇಲ್ಲ ಸಲ್ಲದನ್ನು ನಿಮ್ಮ ಮೇಲೆ ಹೊರಿಸುವಾಗ ನೀವು ಭಾಗ್ಯವಂತರು. ಪ್ರೇಷಿತರನ್ನು ಹೀಗೆ ಮಾಡಿದರು, ಬಲಿ ಕೊಟ್ಟರು. ಯೇಸು ಸ್ವಾಮಿನ ಇದೇ ರೀತಿ ಬಲಿ ಕೊಟ್ಟಿದ್ದು. ಇವನು ದೇವರ ಆಲಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ನಮ್ಮ ಜೆರುಸಲೇಮಿನ ಆಲಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಾನೇ ದೇವರ ಪುತ್ರ ಅಂತ ಹೇಳ್ಕೊಳ್ತಾ ಇದ್ದಾನೆ, ನಾನೇ ಯೆಹೂದ್ಯರ ಅರಸ ಅಂತ ಹೇಳ್ಕೊಳ್ತಾ ಇದ್ದಾನೆ, ಅದರಿಂದ ಇವನ್ನ ಕೊಲ್ಲಬೇಕು. ಯೇಸು ಸ್ವಾಮಿನ ಬಲಿ ಕೊಟ್ಟರು. ಹೀಗೆ ಬಲಿ ಕೊಟ್ಟದ್ದು ಯೇಸು ಸ್ವಾಮಿಯನ್ನ. ಇದು ನಿಮ್ಮನ್ನ ಬಿಡ್ತಾರ, ನನ್ನನ್ನ ಬಿಡ್ತಾರ? ನಿನ್ನ ಕುಟುಂಬದಲ್ಲಿ ಬಲಿ ಕೊಡ್ತೀನಿ ಅಂತ ಹೇಳ್ತಾರೆ. ನೀನಿರುವ ಊರಿನಲ್ಲಿ ನಿನ್ನ ಬಲಿ ಕೊಡ್ತಾನೆ ಎಂಬುದಾಗಿ ಹೇಳ್ತಾರೆ. ಆ ಕಾಲ ಬರ್ತದೆ ಎಂಬುದಾಗಿ ಹೇಳ್ತಾರೆ. ಈ ಕಾಲ ಯಾರಿಗೆ ಬರುವಂತದ್ದು? ವಿಶ್ವಾಸದಲ್ಲಿ ಪ್ರಾಮಾಣಿಕನಾಗಿರುವವನ ಮುಂದೆ. ಕೆಟ್ಟತನದಲ್ಲಿ ಕೆಟ್ಟ ಜೀವನ ಮಾಡೋನಿಗೆ ಬರೋದಿಲ್ಲ, ಸಪೋರ್ಟ್ ಕೊಡ್ತಾರೆ. ನಾನಿದ್ದೀನಿ, ನೀನ್ ಯಾಕೆ ಯೋಚನೆ ಮಾಡ್ತೀಯ ಅಂತ ಹೇಳ್ತಾರೆ. ಆದ್ರೆ ವಿಶ್ವಾಸಿ ಆಗಿರೋ ಹಿಂದೆ ಯಾರೂ ಬರೋದಿಲ್ಲ. ಯಾಕಂದ್ರೆ ಅವನು ತಪ್ಪನ್ನ ತೋರಿಸಿ ಕೆಟ್ಟವನೇ ಆಗಿರ್ತಾನೆ.
ಸಿಕ್ಕ 4 ಜನ ತದ್ಕರನೇ ಸರಿ ಎಂಬುದಾಗಿ ಹೇಳ್ತಾರೆ. ಎಚ್ಚರಿಕೆಯಿಂದ ಇರಬೇಕೆಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. ಆದರೆ ಅವರು ಯಾಕೆ ನಮ್ಮನ್ನ ದೇವರಿಗೆ ಬಲಿ ಕೊಟ್ಟೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅವರು ನನ್ನನ್ನಾಗಲಿ ಪಿತನನ್ನಾಗಲಿ ಅವರು ಅರಿತಿಲ್ಲದ ಕಾರಣ ನಿಮಗೆ ಹೀಗೆ ಮಾಡುವರು. ಅರ್ಥ ಆಯ್ತಲ್ಲ? ಅವರಿಗೆ ದೇವರು ಗೊತ್ತಿಲ್ಲ, ಯೇಸು ಸ್ವಾಮಿನೂ ಗೊತ್ತಿಲ್ಲ, ಅವರಿಗೆ ಅರಿವಿಲ್ಲ. ಆದ್ರಿಂದ ಅವರು ನಿಮಗೆ ಹೀಗೆ ಮಾಡ್ತಾರೆ. ಆದರೆ ದೇವರನ್ನ ಅರಿತವರು, ಪಿತನನ್ನ ಅರಿತವರು, ನನ್ನನ್ನು ಅರಿತವರು ನಿಮ್ಮನ್ನ ಹೀಗೆ ಚಿಂತಿಸುವುದಿಲ್ಲ. ಬೇರೆ ವಾಕ್ಯಗಳನ್ನು ನಾವು ಧ್ಯಾನಿಸಬೇಕು. ಇಂಥ ಕಾಲ ಬಂದಾಗ ಇದನ್ನೆಲ್ಲ ಕುರಿತು ನಾನು ನಿಮಗೆ ಮೊದಲೇ ಹೇಳಿದ್ದೇನೆ ಎಚ್ಚರಿಸಿದ್ದೇನೆ ಎಂಬುದನ್ನ ನೀವು ನೆನೆಸಿಕೊಳ್ಳುವಂತೆ ಇದನ್ನು ಹೇಳ್ತಾ ಇದ್ದೇನೆ ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬೇಕು. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಆ ಕಾಲ ಬಂದಾಗ ನಿಮ್ಮನ್ನು ಯಾರಾದ್ರೂ ಹೊಡಿಬೇಕು ಅಂತ ಪ್ಲಾನ್ ಮಾಡಿದಾಗ, ನಿಮ್ಮನ್ನ ನಾಶ ಮಾಡಬೇಕು ಅಂತ ಪ್ಲಾನ್ ಮಾಡಿದಾಗ, ನಿಮ್ಮನ್ನ ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿದಾಗ, ನಿಮ್ಮನ್ನ ಅವಮಾನ ಪಡಿಸಬೇಕು ಅಂತ ಪ್ಲಾನ್ ಮಾಡಿದಾಗ, ಅಥವಾ ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಸಾಯಬೇಕು ಅಥವಾ ಏನೇ ಆಗಬೇಕು ಅಂತ ಪ್ಲಾನ್ ಮಾಡಿದಾಗ ನೀವು ತಿಳ್ಕೊಳ್ಳಿ, ಅವರು ನನ್ನನ್ನು ಅವರ ನಾನು ಯಾರು ಅಂತ ಗೊತ್ತಿಲ್ಲ, ಅವರಿಗೆ ಪಿತನು ಯಾರು ಅಂತ ಗೊತ್ತಿಲ್ಲ. ಅದರಿಂದ ಅವ್ರು ಹಾಗೆ ಮಾಡ್ತಾ ಇದ್ದಾರೆ. ಆ ಕಾಲ ಬರಬೇಕಾದ್ರೆ ನೀವು ಇದನ್ನೆಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕು. ಮೊದಲೇ ನಾನು ಎಚ್ಚರಿಸಿದ್ದೇನೆ ಎಂಬುದನ್ನ ನೀವು ನೆನೆಸಿಕೊಳ್ಳಬೇಕು, ಜ್ಞಾಪಕಕ್ಕೆ ತಂದುಕೊಳ್ಳಬೇಕೆಂಬುದಾಗಿ 16ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಯೋಹಾನ ಬರೆದ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ನಾವು ತಿಳ್ಕೊಳ್ಳೋದೇ ಇಲ್ಲ. ನಾವು ಹೋರಾಟಕ್ಕೆ ಹೋಗ್ತೀವಿ, ಯುದ್ಧಕ್ಕೆ ಹೋಗ್ತೀವಿ. ನಮಗೆ ಹೋರಾಟ ಮಾಡುವವರೆಗೂ ಮುಂದೆ ನಾವು ಯುದ್ಧಕ್ಕೆ ಹೋಗ್ತೀವಿ. ನೀನು ಹೀಗೆ ಮಾಡಿದಂತೆ, ನೀನು ಹಾಗೆ ಹೇಳಿದಂತೆ, ನೀನು ಅದು ಮಾಡಿದಂತೆ, ಇದು ಮಾಡಿದಂತೆ ಯುದ್ಧ ಮಾಡ್ಲಿಕ್ಕೆ ಹೋಗ್ತೇವೆ. ಯಾರು ಯುದ್ಧ ಮಾಡ್ಲಿಕ್ಕೆ ಹೋಗ್ಬೇಡಿ, ಸಮಾಧಾನವಾಗಿದ್ದು ಬಿಡಿ. ಎಂಥ ಹೋರಾಟ ನಿಮ್ಮ ಮುಂದೆ ಬರಲಿ, ಸಮಾಧಾನವಾಗಿದ್ದು ಬಿಡಿ. ಗೊಂದಲಕ್ಕೆ ನೀವು ಹೋಗಲೇಬೇಡಿ. ವಿಧಿಸುವವರು ದೇವರು. ಒಳ್ಳೆಯವನಾಗಿ ನಟಿಸಬಹುದು ನಿಮ್ಮ ಮುಂದೆ ಅಥವಾ ನನ್ನ ಮುಂದೆ, ಆದರೆ ದೇವರಿಗೆ ಗೊತ್ತುಂಟು ನೀವು ಯಾರು, ನಾನು ಯಾರು ಎಂಬುದು. ಅದರಿಂದ ಎಚ್ಚರಿಕೆಯಾಗಿರಬೇಕಷ್ಟೇ, ಎಚ್ಚರಿಕೆಯಿಂದ ನಾವು ಜೀವಿಸಬೇಕಷ್ಟೇ. ನಿಮ್ಮನ್ನು ನನ್ನನ್ನು ನಾಶ ಮಾಡುವವರಿಗೆ ತುಂಬಾ ಸುಲಭವಿರಬಹುದು ಪ್ರಿಯರೇ. ಆ ನಾಶ ಮಾಡುವಂಥದ್ದು ಅವರು ಯೇಸುಸ್ವಾಮಿ ಹೇಳ್ತಾರೆ, ನಿನ್ನ ದೇಹವನ್ನು ಕೊಂದು ನಿನ್ನ ಆತ್ಮವನ್ನು ಕೊಲ್ಲದವರಿಗೆ ನೀನು ಯಾಕೆ ಎದುರುಕೊಳ್ತೀಯಾ? ನಿನ್ನ ಆತ್ಮವನ್ನು ಕೊಲ್ಲುವವನಿಗಾಗಿ ನೀನು ಭಯಪಡು. ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ದೇಹವನ್ನು ಕೊಲ್ಲುವವನಿಗಾಗಿ ಭಯಪಡ್ತಾ ಇದ್ದೇವೆ. ನಮ್ಮನ್ನ ನಾಚಿಕೆಗೇಡು ಮಾಡುವವರಿಗೆ ನಾವು ಭಯಪಡ್ತಾ ಇದ್ದೇವೆ. ನಮ್ಮನ್ನ ಒಡೆಯುವವರಿಗೆ ನಾವು ಭಯಪಡ್ತಾ ಇದ್ದೇವೆ. ನಮ್ಮನ್ನ ಬಹಿಷ್ಕಾರ ಮಾಡುವವರಿಗೆ ಭಯಪಡ್ತಾ ಇದ್ದೇವೆ. ಆದರೆ ಆತ್ಮವನ್ನ ಯಾರಿಂದಲೂ ಕೊಲ್ಲಲಿಕ್ಕೆ ಆಗುವುದಿಲ್ಲ ಎಂಬುದನ್ನು ನಾವು ಅರ್ಥೈಸಿಕೊಳ್ಬೇಕು. ಇವತ್ತು ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ವಠಾರದಲ್ಲಿ, ಬೀದಿಯಲ್ಲಿ ವಿಚಾರಣೆಯಲ್ಲಿ ಇರಬಹುದು. ಯಾರೇ ನನ್ನನ್ನ ಈ ಪರಿಸ್ಥಿತಿಗೆ ಕರೆದುಕೊಂಡು ಹೋದರೂ ಸಹ ನಾವು ಚಿಂತಿಸಬಾರದು, ಮೌನವಾಗಿರಬೇಕು. ಬಹಿಷ್ಕರಿಸುತ್ತಾರೆ. ಎಷ್ಟರ ಮಟ್ಟಿಗೆ ಬಹಿಷ್ಕರಿಸುತ್ತಾರೆ ಅಂದ್ರೆ ಪ್ರಿಯರೇ, ಅಷ್ಟರ ಮಟ್ಟಿಗೆ ಬಹಿಷ್ಕರಿಸುತ್ತಾರೆ. ಆದರೆ ಸಹನೆಯಿಂದ ಇರಬೇಕು, ಎಚ್ಚರಿಕೆಯಿಂದಿರಬೇಕು. ನಾವು ಪಾಪದಲ್ಲಿ ಬೀಳದಂತೆ ಪೋಷಕರಾದ ಪವಿತ್ರಾತ್ಮರು ನಮ್ಮ ನೆರವಿಗೆ ಬರುತ್ತಾರೆ ಎಂದು ಯೇಸು ಸ್ವಾಮಿ ಬೋಧಿಸುತ್ತಾರೆ. ನಾವು ಪಾಪಕ್ಕೂ ಸಹ ಹೋಗಲಿಕ್ಕೆ ಬಿಡುವುದಿಲ್ಲ ದೇವರು. ನಾವು ದೇವರಲ್ಲಿ ವಿಶ್ವಾಸವಿಡುವಾಗ ನಮ್ಮಲ್ಲಿ ಪಾಪ ಪ್ರಚೋದನೆಗಳು ಬರಬಹುದು, ಬಂದೇ ಬರ್ತದೆ. ಅದು ಯಾರಿಗೆ ತಪ್ಪಿದ್ದಲ್ಲ. ಆದರೆ ನಾವು ಪಾಪದಲ್ಲಿ ಬೀಳದಂತೆ ಪೋಷಕರಾದ ಪವಿತ್ರಾತ್ಮರು ನಮ್ಮ ನೆರವಿಗೆ ಬರುತ್ತಾರೆ ಎಂದು ಯೇಸು ಸ್ವಾಮಿ ಬೋಧಿಸುತ್ತಾರೆ. ಪವಿತ್ರ ಆತ್ಮರು ಯೇಸುವಿಗೆ ಸಾಕ್ಷಿ ನೀಡುತ್ತಾ ನಾವು ಸಹ ಪ್ರಭುವಿಗೆ ಪ್ರಾಮಾಣಿಕವಾದಂತಹ ಸಾಕ್ಷಿಯುತವಾದಂತಹ ಜೀವನವನ್ನು ಜೀವಿಸುವಂತೆ ನಮಗೆ ಪವಿತ್ರ ಆತ್ಮರು ಸಹಾಯ ಮಾಡುತ್ತಾರೆ, ನೆರವಾಗುತ್ತಾರೆ. ಇದು ಸತ್ಯ. ಇದು ಸಹಜ, ಕಟ್ಟಿಟ್ಟ ಬುದ್ಧಿ. ಹೋರಾಟ ಬರುವುದು ಕಟ್ಟಿಟ್ಟ ಬುದ್ಧಿ, ಕೊಲ್ಲಬೇಕು ಅಂತ ಬರೋದು ಕಟ್ಟಿಟ್ಟ ಬುದ್ಧಿ, ಬಹಿಷ್ಕರಿಸ್ತಾರೆ ಅಂತ ಕಟ್ಟಿಟ್ಟ ಬುದ್ಧಿ. ಆದರೆ ನಮ್ಮ ಆತ್ಮವು ನಾಶವಾಗದಂತೆ ಪವಿತ್ರಾತ್ಮರು ನಮ್ಮನ್ನ ಸಂರಕ್ಷಿಸುತ್ತಾರೆ. ಪ್ರಭುವಿಗೆ ಪ್ರಾಮಾಣಿಕ ಸಾಕ್ಷಿಯುತ ಜೀವನ ನಡೆಸಲಿಕ್ಕೆ ನಮಗೆ ನೆರವಾಗ್ತಾರೆ ಪವಿತ್ರಾತ್ಮರು. ನಮ್ಮ ದೈನಂದಿನ ಜೀವನದಲ್ಲಿ ಎದುರಾಗುವಂತ ಎಲ್ಲಾ ರೀತಿಯ ಸವಾಲುಗಳನ್ನ ದಿಟ್ಟವಾಗಿ, ಶಕ್ತವಾಗಿ ಎದುರಿಸಲಿಕ್ಕೆ ನೆರವಾಗ್ತಾರೆ. ಕ್ರೈಸ್ತ ವಿಶ್ವಾಸಕ್ಕೆ ಧಕ್ಕೆ ಬರುವ ವಿಷಯಗಳಿಗೆ ಪ್ರತಿರೋಧವನ್ನು ವ್ಯಕ್ತಪಡಿಸಲು ಬೇಕಾದಂತಹ ಧೈರ್ಯವನ್ನ ನಮಗೆ ಪವಿತ್ರ ಆತ್ಮರೇ ಕರುಣಿಸುತ್ತಾರೆ. ಹೌದು ಪ್ರಿಯರೇ,
ಪಿತದೇವರೊಡನೆ ಸುತದೇವರೊಡನೆ ಒಂದಾಗಿರುವಂತಹ ಪವಿತ್ರಾತ್ಮರು ಸದಾ ನಮ್ಮ ರಕ್ಷಣೆಗೆ ಬರ್ತಾರೆ, ನಮ್ಮನ್ನು ದೈವಿಕ ಜೀವನದಲ್ಲಿ ಪೋಷಿಸ್ತಾರೆ, ವಿಶ್ವಾಸದಲ್ಲಿ ಬೆಳೆಸುತ್ತಾರೆ ಹಾಗೂ ಆತ್ಮಸ್ಥೈರ್ಯದಿಂದ ತುಂಬುವವರಾಗಿ ಮಾಡುತ್ತಾರೆ. ಈ ಮಾಡುವುದೆಲ್ಲ ಪವಿತ್ರ ಆತ್ಮರೇ ಆಗಿದ್ದಾರೆ. ಪವಿತ್ರ ಆತ್ಮರ ವರಗಳ ಕೊಡುಗೆಗಳಿಂದ ನಾವು ಯೇಸುವಿಗೆ ಸಾಕ್ಷಿಗಳಾಗ್ತೇವೆ. ಅದರಿಂದ ನಾವು ಅಂಜಬೇಕಾಗಿಲ್ಲ. ನಿನ್ನ ಗಂಡನೇ ನಿನ್ನ ತಲೆಯನ್ನು ತುಳಿಯಬಹುದು, ನಸುಕಬಹುದು. ನಿನ್ನ ಎತ್ತವರೇ ನಿನ್ನ ತಲೆಯನ್ನು ನಸುಕಬಹುದು. ನಿನ್ನ ಹೆಂಡತಿಯೇ ನಿನ್ನನ್ನು ನಸುಕಬಹುದು, ಕೊಲ್ಲಬಹುದು, ವಿಷಾಕಬಹುದು, ಏನೇ ಮಾಡಬಹುದು. ನಿನ್ನ ಜೊತೆಯೇ ಇದ್ದು ಜೊತೆಯೇ ಮಲಗಿ ಒಂದೇ ತಟ್ಟೆಯಲ್ಲಿ ತಿನ್ನುವವಳು ನಿನಗೆ ಪ್ಲಾನ್ ಮಾಡಬಹುದು. ಆದರೆ ಪವಿತ್ರಾತ್ಮರು ನಿನ್ನೊಡನೆ ಇರುವಾಗ ನಿನಗೆ ಪವಿತ್ರಾತ್ಮರು ನೆರವಾಗುತ್ತಾರೆ. ಪೋಷಕರಾದ ಪವಿತ್ರಾತ್ಮರು ನಿನಗೆ ಸಹಾಯವನ್ನು ಮಾಡುತ್ತಾರೆ. ನೀನು ಸಾಯದಂತೆ, ನೀನು ಬಿದ್ದು ಹೋಗದಂತೆ, ಇನ್ನು ಬಲ ಹೊಂದುವಂತೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಡೆಯುವಂತಹ ಒಂದೊಂದು ಘಟನೆಗಳು ಸಹ ನಮ್ಮನ್ನು ಬಲಪಡಿಸ್ತಾ ಇರ್ತದೆ. ದೇವರಿಗೆ ಇನ್ನೂ ವಿಶ್ವಾಸಿಗಳಾಗಿ ಬಾಳಲು ಹಾಗೂ ಇನ್ನೂ ಹೆಚ್ಚೆಚ್ಚಾಗಿ ಆಧ್ಯಾತ್ಮಿಕತೆಯಿಂದ ಬೆಳೆಯಲು ಅದು ನಮಗೆ ಉಪಯುಕ್ತವಾಗಿರುತ್ತದೆ, ಸ್ವರ್ಗದ ಮೆಟ್ಟಲುಗಳಾಗಿರುತ್ತದೆ. ಈ ಸತ್ಯವನ್ನು ನಾವು ಅರ್ಥೈಸಿಕೊಳ್ಳಬೇಕು. ಪ್ರೀಸಲು ಹ್ಯಾಲೆಲೂಯ, 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 ಹ್ಯಾಲೆಲೂಯ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಪವಿತ್ರ ಆತ್ಮರಿಗಾಗಿ ನಾವು ಹಂಬಲಿಸಬೇಕು. ಆ ಸ್ತ್ರೀ, ಆ ಹೆಣ್ಣು ಮಗಳು ಲಿಡಿಯಳು ದೇವರ ವಾಕ್ಯವನ್ನ ಕೇಳುವುದಕ್ಕೆ ದೇವರ ಹೃದಯವನ್ನ ತೆರೆದಂತೆ ನಾವು ನಮ್ಮ ಹೃದಯವನ್ನ ತೆರೆಯಿರಿ ಸ್ವಾಮಿ, ನಿಮ್ಮ ವಾಕ್ಯಗಳನ್ನ ಕೇಳಲಿ ಎಂಬುದಾಗಿ ನಾವು ಕೇಳಿಕೊಳ್ಳಬೇಕು, ಪ್ರಾರ್ಥಿಸಬೇಕು. ದೇವರ ಮಗನಾಗಿ ಮಗಳಾಗಿ ಜೀವಿಸಲು ನಾವು ದೇವರ ವಾಕ್ಯದ ಪಕ್ಕದಲ್ಲಿ ನಿಂತುಕೊಳ್ಳಬೇಕು. ಪ್ರತಿಯೊಂದು ವಾಕ್ಯದ ಪಕ್ಕದಲ್ಲಿ ನಾನು ನಿಲ್ಲಬೇಕು. ಹೂ ಆಮ್ ಐ, ನಾನು ಯಾರಾಗಿದ್ದೇನೆ. ಅಲ್ಲಿ ನಿಂತುಕೊಳ್ಳುವಾಗ ನಮ್ಮ ಮನಸ್ಸಾಕ್ಷಿ ನಾವು ಯಾರು ಎಂಬುದನ್ನು ತೋರಿಸುತ್ತದೆ. ನಾನು ಒಳ್ಳೆಯವಳ, ಕೆಟ್ಟವಳ, ನಾನು ದೇವರ ಆಜ್ಞೆಯನ್ನು ಪಾಲಿಸುವವಳ ಇಲ್ಲವಾ ಎಂಬುದನ್ನು ಮನಸ್ಸಾಕ್ಷಿ ಹೇಳುತ್ತದೆ. ಎಚ್ಚರಿಕೆಯಿಂದಿರಬೇಕು, ಎಚ್ಚರಿಕೆಯಿಂದಿರೋಣ. ದೇವರ ರಾಜ್ಯವನ್ನು ಗೆಲ್ಲೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. God bless you.